ಪ್ರಕಾರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4ವರೆಗೂ ಈ ಆರಾಧನೆ ಕಂಟಿನ್ಯೂ ನಡೀತಾ ಇರ್ತದೆ. ಅಲ್ಲೆಲೂಯ. ನಿಮ್ಮಲ್ಲಿ ಕೆಲವರು ಹಾಡುಗಳು ಆಡಬಹುದು, ಪ್ರಾರ್ಥನೆ ನಡೆಸಬಹುದು. ನಮ್ಮ ಸಹೋದರ ಸಹೋದರಿಗಳಿದ್ದಾರೆ. 7 ಶಿಲುಬೆಯ ಮಾತು, 7 ಮಾತುಗಳನ್ನು ಮಾತನಾಡಲಿಕ್ಕಿದ್ದಾರೆ 7 ಜನ. ಆಮೆನ್. ಅಲ್ಲೆಲೂಯ. ಈಗ ನಾನು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಸಾರಿ ನಂತರ ಹಾಗೆ ನಾವು ದೇವರ ಪ್ರೀತಿಯನ್ನು ಧ್ಯಾನಿಸೋಣ. ಆ ಶಿಲುಬೆಯ ಧ್ಯಾನಿಸ್ತಾನ ಇದನ್ನ. ಇವತ್ತು ನಮಗೆ ನಾಷ್ಟ ಇಲ್ಲ, ಊಟ ಇಲ್ಲ. ನಿಮ್ಗೆ ನಾಷ್ಟ ಬೇಕಾದರೆ ಇವತ್ತೊಂದು ದಿನ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಇಲ್ಲ ತಿನ್ಲೇಬೇಕಂದ್ರೆ ನೀವು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಟ್ಟು. ನಾವಿವಾಗ ಹೋಗಿ ಅಡಿಗೆ ಮಾಡಕ್ ಹೋದ್ರೆ ಇಲ್ಲಿ ಪ್ರಯಾಣ ನಡೆಸೋರು ಯಾರು ಇಲ್ಲ. ಅದರಿಂದ ಇವತ್ತು ಏನು ಊಟ ಆಗಿತ್ತ ಇಲ್ಲ, ಸಂಜೆ ಮಾತ್ರ ನಿಮ್ಮೆಲ್ಲರಿಗೂ ಗಂಜಿ ಇರುತ್ತದೆ ಪಕ್ಕದಲ್ಲಿ. ವರ್ಷಕ್ಕೊಂದೇ ದಿನ ಗಂಜಿ. 364 ದಿನ ಬಿರಿಯಾನಿ, ವರ್ಷದಲ್ಲಿ ಒಂದೇ ದಿನ ಗಂಜಿ. ಅಲ್ಲೆಲೂಯ. ಸಂತೋಷವಾಗಿದೆ. ಕೆಲವು ಗಂಜಿ ಅಂದ ತಕ್ಷಣ ಕೆಳಗಡೆ ಬಂದಿದೆ. ಆ ಬಿರಿಯಾನಿ ಇದೆ, ಭಯ ಪಡೋದು. ಯಾವಾಗ? ಸಂಡೆ. ನಾವು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತೀವಿ. ಅಲ್ಲೆಲೂಯ. ಆಮೇಲೆ ಸಂತೋಷವಾಗಿದ್ದೀರಾ? ಕೆಲವರು ಹೇಳ್ತಾರೆ ನಾವು ಉಪವಾಸದ ಪ್ರಾರ್ಥನೆ ಮಾಡೋದು ಸಂಡೆ ಎಲ್ಲಾರು ಬರ್ತಾರೆ, ಎಲ್ಲಾರು ಬಿರಿಯಾನಿ ಹಾಕಲ್ಲ. ಸರಿ, ಆಮೇಲೆ ಸಂತೋಷವಾಗಿದ್ದೀರಾ? ಟೀ ಕಾಫಿ ಇರುತ್ತೆ, ಟೀ ಇರುತ್ತೆ, ಬಿಸಿಲು ಜಾಸ್ತಿ ಮಜ್ಜಿಗೆ ಕೊಡ್ತೀವಿ, ಕುಡೀರಿ, ಚೆನ್ನಾಗಿ ದೇವರನ್ನ ಧ್ಯಾನಿಸೋಣ, ದೇವರನ್ನ ಆರಾಧಿಸ. ಪಕ್ಕದಲ್ಲಿ ಇರೋರು ನೋಡಿ ಹೇಳಿ, ಎಲ್ಲೂ ನೋಡ್ಬೋದು, ಎಲ್ಲೂ ಆಚೆ ಹೋಗ್ಬೋದು. ಆಮೇಲೆ ಅಲ್ಲೆಲೂಯ. ಅಲ್ಲೆಲೂಯ. ಪ್ರಕಟಣೆ ಮಾತ್ರ ನಾನು ಹೇಳಿ ನಾನು ವೇಗವಾಗಿ ದೇವರ ವಾಕ್ಯವನ್ನು ಸಾಕಲಿಕ್ಕೆ ಹೋಗ್ತೀನಿ. ನಿಮ್ಮೆಲ್ಲರೂ ತಿಳಿದಿರೋ ಪ್ರಕಾರ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರಾರ್ಥನೆ ಇರ್ತದೆ. ರಾತ್ರಿ ಪ್ರೇಯರ್ ಬರುವುದು 10ರಿಂದ 3 ಗಂಟೆ ಪ್ರೇಯರ್ ಇದೆ. ಅದು ಯಾವತ್ತೂ ಮಿಸ್ ಆಗಲ್ಲ. ರಾತ್ರಿ ನಾವು 12 ಗಂಟೆ 12:15 ಬಂದು ಆ ಚೇರಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ದೇವರ ಹತ್ರ 10 ಗೋಳಾಡಿ ಆಮೇಲೆ 1:15 ಹೋಗಿ ಮಲ್ಕೊಂಡೆ. ತಿರ್ಗಾ 5 ಗಂಟೆಗೆ ಎದ್ದೆ. ತಿರ್ಗಾ ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡಕ್ಕೆ ದೇವರ ಸಹಾಯ ಮಾಡಿ. ಆಮೇಲೆ ಯಾಕೆ ಈ ಥರ ಎಲ್ಲ ಹುಡುಕ್ಬೇಕಂದ್ರೆ ಒಂದೇ ಕಾರಣ, ಅವ್ರು ನಮ್ಮನ್ನ ಪ್ರೀತಿಸ್ತಾರೆ. ಆಮೇಲೆ ಅಲ್ಲೆಲೂಯ. ಮಾಡಲೇಬೇಕು ಅಂತ ಒತ್ತಾಯ ಇಲ್ಲ, ಕಟ್ಟಾಯ ಪಡಿಸೋದಲ್ಲ. ಪ್ರೀತಿ ಇದ್ರೆ ಎಲ್ಲವನ್ನೂ ಸಹಿಸ್ಕೊಳ್ತೀವಿ. 4 ಗಂಟೆ 40 ಗಂಟೆ ಇದ್ದರೂ ನಾವು ಮಾಡ್ತೀವಿ. ಪ್ರೀತಿ, ಆ ಪ್ರೀತಿ ನಮ್ಮನ್ನ ಮನೆಗೆ ಹೋಗುವಂತೆ ಮಾಡಲ್ಲ. ಆ ಪ್ರೀತಿ ಕೆಲ್ಸಕ್ಕೆ ಹೋಗಿ ಕೆಲವರು ಅರ್ಧಕ್ಕರ್ಧ ಜನ ಬಾಯಿ ಮಾಡಿದ್ದಾರೆ. ಏನಕ್ಕೆ? ಶಿಲುಬೆಗೆ ಬಾಯಿ ಮಾಡಿದ್ದಾರೆ. ಲೈಫಲ್ಲಿ ನಮ್ಮ ಮರ್ಯಾದ ದಿನ ಈ ದಿನ. ಆಮೇಲೆ ಯೇಸು ಕಾಣ ಆ ಶಿಲುಬೆಗೆ ಕೀಲ ಅಂದ್ರೆ ಇವತ್ತು ನಾವು ಯಾರು ಈ ಸಭೆಗೆ ಬರ್ತಾ ಇದ್ದಿಲ್ಲ, ಈ ಸಭೆಯಲ್ಲಿ ಕುತ್ಕೊಳ್ತಾ ಇದ್ದಿಲ್ಲ. ದೇವರು ನಾವು ಆರಾಧನೆ ಮಾಡ್ತಾರೆ. ಸ್ವಲ್ಪ ಅವ್ರಿಗೇನೋ ತಿಂಡಿಯನ್ನು ನಿಲ್ಲಿಸ್ಕೊಳ್ತಿರ್ತೀವಿ. ಆಮೇಲೆ ಓಕೆ, ಸಂತೋಷವಾಗಿದ್ದೀರಾ? ಇವೆಲ್ಲ ಏನು ಮಾಡ್ತಾರೆ, ನಮಗೂ ಸ್ವಲ್ಪ ಬಿಸಿ ಇದೀವಿ, ನಾವು ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದೀವಿ. ಆದರೂ ಕೂಡ ಇವುಗಳು ನಾವು ಮಾಡ್ಲೇಬೇಕು. ಆಮೇಲೆ ಇದಕ್ಕೆ ನೆಪ ಹೇಳಂಗೇ ಇಲ್ಲ. ಅಲ್ಲೆಲೂಯ. ಯೇಸು ಸ್ವಾಮಿ ಆ ಶಿಲುಬೆ ಹೊರಟಿದ್ರೆ ನಾವು ನೋಡ್ಬೇಕಂದ್ರೆ ಅದು ನೋಡಕ್ಕೆ ಆಗ ನಮ್ಮ ಕೈ. ಯಾಕೆ ನೋಡಕ್ಕಾಗಲ್ಲ? ನಾವೇನು ಒಳ್ಳೆಯವರು, ನಾವು ನಮ್ಮಂತ ಕೆಟ್ಟವರು ಈ ಭೂಮಿಯಲ್ಲಿ ಯಾರು ಇಲ್ಲ. ಆದ್ರೆ ನಮ್ಮನ್ನ ದೇವರು ಪ್ರೀತಿಸ್ತಾರೆ ಅಂತ ನೆನೆಸ್ಕೊಳ್ತಾರಲ್ಲ, ಅವರು 1 ದಿನ ಅಲ್ಲ, 2 ದಿನ ಅಲ್ಲ, 40 ದಿನ ಕೂತ್ಕೊಳ್ತಾರೆ. ಆಮೇಲೆ ಅಲ್ಲೆಲೂಯ. ದೇವ್ರನ್ನ ಏನೋ ಕೂತ್ಕೋ ಅಂತ ಹೇಳಕ್ ಬೇಡ. ನಾವು ದೇವರನ್ನ ಪ್ರೀತಿಸುವುದಾದ್ರೆ ಇಲ್ಲಿ ಕೂತ್ಕೊಳ್ತೀವಿ, ದೇವರ ಆರಾಧಿಸಿ. ಆಮೇಲೆ ಅಲ್ಲೆಲೂಯ. ಇವತ್ತು ಪೂರ್ತಿ ಯೇಸು ಸ್ವಾಮಿ ಯಾಕೆ ಉಳಿಯಲ್ಪಟ್ರು, ಯಾಕೆ ಲೋಕ ಬಂದ್ರು, ಅನೇಕ ಸಂದೇಶಗಳು, ಹೊಸ ಸಂದೇಶಗಳೆಲ್ಲ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಇವತ್ತು ಒಳ್ಳೆ ಒಂದು ಉಜ್ಜೀವನ ಬರ್ತದೆ. ಆಮೇಲೆ ಇವತ್ತು ಅನೇಕರು ಹೇಳ್ತಾರೆ ಶುಭ ಶುಕ್ರವಾರ, ಹೇಳಿ ಶುಭ. ಇಂಗ್ಲಿಷ್ ಗುಡ್ ಫ್ರೈಡೆ, ಹೇಳ ಗುಡ್ ಫ್ರೈಡೆ. ಅಲ್ಲೆಲೂಯ. ತಮಿಳಲ್ಲಿ ಹೇಳ್ತಾರೆ ಪೆರಿಯ ವೆಳ್ಳಿಕಿழமை, ಹೇಳೇನು ಪೆರಿಯ ವೆಳ್ಳಿಕಿழமை ಅಂದ್ರೆ ದೊಡ್ಡ ಶುಕ್ರವಾರ ಅಂತ. ನಮಗೇನು ಗೊತ್ತಾ? ಗುಡ್ ಫ್ರೈಡೆ. ಆಮೇಲೆ ಅಲ್ಲೆಲೂಯ, ಒಳ್ಳೆಯ ದಿನ. ಅವಾಗ 365 ದಿನ ಒಳ್ಳೆ ದಿನ ಅಲ್ವಾ? ಈ ಒಂದು ಒಳ್ಳೆ ದಿನಕ್ಕೆ 365 ದಿನನು 364 ದಿನನು ಒಳ್ಳೆ ದಿನ. ಆಮೇಲೆ ಅಲ್ಲೆಲೂಯ. ಇದನ್ನು ಯೇಸು ನಮಗೆ ಶಿಲ್ಪೆಯಲ್ಲಿ ಹಾಕಿದ್ರಿಂದಲೇ ನಮ್ಗೆ ವರ್ಷ ಪೂರ್ತಿ ಹಬ್ಬನೇ. ಆಮೇಲೆ ನಿಮ್ಗೆ ಕೆಲವರು
ಇವತ್ತು ಒಂದೇ ಹಬ್ಬ. ನಾನು ಒಂದ್ಸಲ ನನ್ಗೆ ಒಂದು ಹಬ್ಬ ಅಲ್ಲಪ್ಪ, 365 ದಿನ ಹಬ್ಬನೇ ನನಗೆ. ಯಾಕೆ? ಯೇಸು ನನಗಾಗಿ ಬಲಿಯಾಗಿದ್ದಾನೆ. ಆಮೇಲೆ ಬೈಬಲ್ ಹೇಳ್ತದೆ, ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಏನಾಗಿದ್ದೀವಿ? ಪೂರ್ಣ ಜಯಶಾಲಿಯಾಗಿದ್ದೀವಿ. ಅದರಿಂದ ಅವ್ರು ಪ್ರೀತಿಸಿದ್ರಿಂದ ನಾವು ಚೆನ್ನಾಗಿದ್ದೀವಿ. ಅದರಿಂದ ನಾವು ಇವತ್ತು ಪೂರ್ತಿ ದೇವರನ್ನ ಆರಾಧನೆ ಮಾಡ್ಲಿಕ್ಕಿದ್ರು. ಈ ಆರಾಧನೆ ಆದ ನಂತರ ಒಂದು ಅರ್ಧ ತಾಸಲ್ಲಿ ಒಂದು ಕಾಫಿನ ಟೀನ ಕೊಡ್ತೀವಿ. ಎದ್ದು ಆ ಕಡೆ ಎಲ್ಲ ಹೋಗಿ ನಿಂತ್ಕೊಂಡು ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ಕುತ್ಕೊಳ್ರಿ. ಚೆನ್ನಾಗಿ ಆಚೆ ಹೋಗ್ಬೇಕಾದ್ರೆ ಸೀದವಾಗಿ ನೇರವಾಗಿ ಹೋಗ್ರಿ. ನೇರವಾಗಿ ಈ ಸ್ಕೂಲೆಲ್ಲ ನೋಡ್ತಿರಲ್ಲ, ಕೈ ನಿಂತ್ಕೊಳ್ಳಿ, ಅದೇ ಥರನೇ ಇವತ್ತು ಮೈಂಟೈನ್ ಮಾಡಿ. ಯಾರಾದಲ್ಲಿ ಕುತ್ಕೊಂಡು ಅಲ್ಲಿ ನಿಂತ್ಕೊಂಡು ಅಲ್ಲಿ ಮಾತಾಡೋದು ನೋಡಿದ್ರೆ ಇವತ್ತು ಶುಕ್ರವಾರ. ಓಕೆ, ಸರಿ. ಸರಿ, ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ಅದ್ರ ಮುಂಚೆವಾದ ಪ್ರಕಟಣೆ ಇದೆ. ಭಾನುವಾರ ನಮಗೆ ಎಲ್ಲರಿಗೂ ಇಲ್ಲಿ ಊಟ ಸಿದ್ಧವಾಗಿರ್ತದೆ. ಅದರಿಂದ ಚಿಂತೆ ಪಡಕ್ಕೆ ಹೋಗ್ಬೇಡ್ರಿ. ನಾವು ಮತ್ತೊಂದು ಸಾರಿ ಫೋಟೋ ಹಿಡಿಬೇಕು. ಮೇಲೆ ಕೈತೊಂದು ಇದು ಕಟ್ಟಿ ಆ ಫೋಟೋ ಹಿಡಿಬೇಕಂದ್ರೆ ರಿಸೆಪ್ಟ್ ಮಾಡಿದ್ದಾರೆ ಅದನ್ನ ಫೋಟೋನ. ಅದರಿಂದ ನಾವು ಆ ಬ್ಯಾನರ್ ಹಾಕಿ ಆ ಫೋಟೋ ಹಿಡಿಬೇಕು. ಭಾನುವಾರ ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡು ಬರಲೇಬೇಕು. ಇಲ್ಲ ಸಭೆಯಲ್ಲಿ ಮೆಂಬರ್ಶಿಪ್ ಅಲ್ಲಿ ಇರ್ಬೇಕಂದ್ರೆ ನೀವು ಕರ್ಕೊಂಡ್ ಬನ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ನಮ್ಮ ಹಳೆ ವಿಶ್ವಾಸಿಗಳಿದ್ರೆ ಅವ್ರಿಗೆ ಹೇಳಿ, ಅವ್ರನ್ನ ಕರಿ. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಿ. ಆ ದಿನದ ಇಷ್ಟ ಹಬ್ಬ ನಮಗೆ ದೊಡ್ಡ ಹಬ್ಬ. ಯೇಸು ಸ್ವಾಮಿ ಈ ದಿನ ಶಿಲ್ಬೆಯಲ್ಲಿ ಹಾಕಿದ ದಿನ, ನಾಳೆ ಸಮಾಧಿಯಲ್ಲಿ ಇಡುವಂತ ದಿನ. ಭಾನುವಾರ ಯೇಸು ಸ್ವಾಮಿ 3ನೇ ದಿನ ಮರಣವನ್ನು ಜಯಿಸಿ ಪುನರುತ್ತನಾಗಿ, ಈಸ್ಟರ್, ಇಂಗ್ಲಿಷಲ್ಲಿ ಈಸ್ಟರ್ ಅಂತಾರೆ, ಕನ್ನಡದಲ್ಲಿ ಪುನರುತ್ತನ. ಅದೇ ಅವತ್ತು ಒಂದು ಹಬ್ಬ ಇರುತ್ತೆ, ಅವತ್ತು ಒಳ್ಳೆ ಆರಾಧನೆ ಇರ್ತದೆ. ಅದರಿಂದ ನೀವು ಭಾನುವಾರ ನಾನು ಹೇಳಿದ ಪ್ರಕಾರ ನೀವು ಒಬ್ಬರನ್ನ ಕರ್ಕೊಂಡು ಹೇಳಿ, ನಾನು ಒಬ್ಬ ಇನ್ನೊಬ್ಬನ್ನು ಕರ್ಕೊಂಡು, ನಾನು ಒಬ್ಬಳು ಇನ್ನೊಬ್ಬರನ್ನ ಕರ್ಕೊಂಡು. ಅದು ಮನಸ್ಸಲ್ಲಿ ಇಟ್ಕೊಳ್ರಿ, ಮರೆಯಬೇಡ್ರಿ. ಮರೆತು ನೀವು ಮಾತ್ರ ಬರಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಟ್ರೈ ಮಾಡಿ, ಆಗಿದ್ದಷ್ಟು. ಅಯ್ಯೋ ಒಬ್ರು ಬಂದಿಲ್ಲ, ನಾನು ಬರಲ್ಲ ಅಂತ ಮನೇಲಿ ಇಟ್ಬಿಟ್ಟಿರ. ಹಬ್ಬದ ದಿನ ದೇವರು ಆ ಆರಾಧನೆಯ ಕೊನೆಯಲ್ಲಿ ನಮಗೆ ಆರಾಧನಾ ಆದ ನಂತರ ದೀಕ್ಷಾಸ್ನಾನ ಆರಾಧನೆ ಇದೆ. ದೀಕ್ಷಾಸ್ನಾನಕ್ಕೆ ಒಪ್ಪಿಸಿಕೊಟ್ಟವರು ಆ ದಿನ ಒಂದು ಡ್ರೆಸ್ ಪೂರ್ತಿ, ಒಂದು ಸೆಟ್ ಡ್ರೆಸ್ ಎತ್ಕೊಂಡು ನೀವು ಬರುವಾಗಲೇ ಆಮೇಲೆ ಹೋಗ್ತೀನಿ ಆಮೇಲೆ ತಗೊಂಡ್ಬರ್ತೀನಿ ಅಂತ ಹೇಳ್ಬೇಡ್ರಿ. ಬರುವಾಗಲೇ ತಂದ್ಬಿಡ್ರಿ. ಆರಾಧನೆ ಆದ ತಕ್ಷಣ ಒಂದು ಅರ್ಧ ತಾಸು ನಿಮಗೆ ದೀಕ್ಷಾಸ್ನಾನ ಕುರಿತು ಟೀಚಿಂಗ್ ಇರುತ್ತೆ. ಆ ನಂತರ ನಿಮಗೆ ದೀಕ್ಷಾಸ್ನಾನ ಕೊಡ್ಲಿಕ್ಕೆ ನಾವು ಸಿದ್ಧವಾಗ. ಅದು ಮಾತ್ರವಿಲ್ಲದೆ ಅವರು ಸಂಜೆ, ಭಾನುವಾರ ಸಂಜೆ ಯವನಸ್ಥರ ಕೂಟ ಇದೆ. ಅದರಿಂದ ಎಲ್ಲ ಯವನಸ್ಥರು ನೀವೆಲ್ಲ ಆ ದಿನ ಬರಬೇಕು. ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ರಿ. ನಾನು ಹೇಳ್ತಾ ಇದ್ದೀನಿ, ಒಂದು ತಾಯಿಗೆ ನಾನು ಹೇಳಿದೆ, ಅಮ್ಮ ನಿನ್ನ ಮಗಳನ್ನ ಕರ್ಕೊಂಡ್ಬಮ್ಮ ಚರ್ಚಿಗೆ ಅಂದ್ರೆ, ಅವರು ಮನೇಲಿ ಕೆಲಸ ಇದೆ, ಮನೇಲಿ ಅದಿದೆ ಇದೆ ಇದೆ. ಇವತ್ತು ಆ ಮಗು ಇರುವಂತ ಪರಿಸ್ಥಿತಿ ನೋಡಿದ್ರೆ ನಮ್ಮ ಶತ್ರುಗೂ ಬೇಡ ಅಂತ ಪರಿಸ್ಥಿತಿ. ಅದರಿಂದ ದಯವಿಟ್ಟು ಭಾಷಣ ಮಾತಿಗೆ ಬೆಲೆ ಕೊಡ್ರಿ. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು, ಮಗು ಆ ಆರಾಧನೆಗೆ ಬಂದಿಲ್ಲ ಅಂದ್ರೆ ನೀವೇ ಕಷ್ಟಪಡೋದು, ನಾನೆಲ್ಲ ಕಷ್ಟಪಡೋದು. ನೀವು ಕಷ್ಟಪಡ್ತೀರ, ತಿರ್ಗಾ ಕರ್ಕೊಂಡ್ ಬಂದ್ರೆ ನಮ್ಗೆ ನೋಡ್ರಿ ಈ ತರ ಮಾಡ್ತಾವಲೆ, ನೋಡ್ರಿ ಈ ತರ ಮಾಡ್ತಾನೆ ಅಂತ ನನ್ನ ಹತ್ರ ಒಪ್ಪಿಸ್ತಾರೆ. ನಾನು ಏನ್ ಮಾಡಕ್ಕಾಗತ್ತೆ? ನೀವು ಆರಂಭದಿಂದ ಚರ್ಚೆ ಕರ್ಕೊಂಡು ಬರುವಾಗ ನಾವು ಅವ್ರಿಗೆ ಬುದ್ಧಿ ಹೇಳಿ ಅವ್ರಿಗೆ ತಿದ್ದಿ ರೈಟ್ ಮಾಡಿ ಅದಕ್ಕೆಲ್ಲ ಅವ್ರು ಕೊಡಲ್ಲ. ಇನ್ನ ಸೈತಾನನ ಕಾರ್ಯ ಸೇವೆ ಮಾಡಕ್ಕೆ ನಿಮ್ಮ ಮಕ್ಕಳನ್ನ ಎನ್ಕರೇಜ್ ಮಾಡ್ರಿ. ಯವನಸ್ಥ ಮಕ್ಕಳು ನೀವು ಸೇವೆ ಮಾಡಲೇಬೇಕು. ಅವ್ರ ಸೇವೆ ಬಗ್ಗೆ ತಿಳಿಸ್ಕೊಡ್ರಿ. ಇಲ್ಲ ಆಗಿಲ್ವಾ, ಸಭೆಗೆ ಹೋಗ್ರಿ, ಸಭೆಯಲ್ಲಿ ಹೋಗಿ ಕೆಲಸ ಮಾಡ್ರಿ. ಸಭೆಯಲ್ಲಿ ಹೋಗಿ ಅಲ್ಲೆಲ್ಲೋ ಪಾಶ್ರಮ ಹೋಗ್ತಾರೆ, ಪಾಶ್ರಮ ಜೊತೆ ಹೋಗಿ ಅವರ ಕಾವ್ಯ ಅವರೆಲ್ಲ ಹೋಗ್ತಾರೆ, ಮುಂಚೆ ಅವರೆಲ್ಲ ಅವ್ರ ಜೊತೆ ಕಲಿಸ್ಕೊಡ್ರಿ. ಹೋಗಿ ಸೇವೆ ಮಾಡಿ. ನಮ್ಮ ಮಕ್ಕಳು ದೇವರಿಗೋಸ್ಕರ ಸೇವೆ ಮಾಡೋದು ಎಷ್ಟು ಸಂತೋಷ. ಅವ್ರನ್ನ ಮುಖ್ಯವಾಗಿ ನೀವು ಎಷ್ಟು ಆಸ್ತಿ ಸೇರಿಸಿರ್ತೀರ ಅದರ ದೊಡ್ಡದು. ಮಕ್ಕಳನ್ನ ನೀವು ಹೇಗೆ ನಡೆಸಿದ್ರೋ ಮುಂದೆ ಆ ತರ ಇರ್ತಾರೆ. ನಿಮ್ಮ ಆಸ್ತಿ ಅನ್ನೋದು ಅವ್ರು ಬಾಳೋದು. 1 ಕೋಟಿ ಇದ್ರೂ ಅದನ್ನ ಸರ್ವನಾಶ ಆಗುತ್ತದೆ. ಆದ್ರೆ ನೀವು ಕಲಿಸಿಕೊಳ್ಳುವಂತ ದೇವರ ಭಕ್ತಿ, ಭಯ, ನಂಬಿಕೆ, ಪ್ರಾರ್ಥನೆ, ದೇವರಿಗೋಸ್ಕರ ಮಾಡುವಂತ ಸೇವೆ, ಅದೇ ದೇವರನ್ನು ಆ ಮಕ್ಕಳನ್ನ ಕಾಣುವಂಥದ್ದು. ಅದರಿಂದ ಮಕ್ಕಳನ್ನ ಭಾನುವಾರ ಸಂಜೆ ಯವನಸ್ಥರು, ಎಲ್ಲ ಯವನಸ್ಥರು ನೀವು ಕೂಡು ಬರ್ಬೇಕಂತ ಪ್ರೀತಿ ಪೂರ್ವಕವಾಗಿ ನಾವು ಕರೀತಾರೆ. ಹಲ್ಲೆಲೂಯಾ. ಈ ದಿನದಲ್ಲಿ ಕೂಡ ನಮ್ಮ ಶಿಲುಬೆಯ ಸುದ್ದಿಯನ್ನು ಕೇಳಲಿಕ್ಕಿದ್ದಾರೆ. ಒಂದೊಂದು ಗುಡ್ ಫ್ರೈಡೆ ದಿನದಲ್ಲಿ ಒಂದೊಂದು ವ್ಯತ್ಯಾಸವಾಗಿ, ನಾನು ಕಳೆದ ರಾತ್ರಿ ಒಂದು 2 ವರ್ಷಗಳ ಹಿಂದೆ
ಮಾತಾಡಿದ ಸುದ್ದಿ ಎಲ್ಲ ನಾನು ನೋಡಿದೆ. ಹಲ್ಲೆಲೂಯಾ. ಅದ್ಭುತವಾಗಿ ದೇವರು ಮಾತಾಡಿದ್ದಾರೆ. ಆಮೇಲೆ ಈ ದಿನ ಕೂಡ ಒಂದು ವಿಶೇಷವಾದ ಕಾರ್ಯ, ಶಿಲುಬೆಯ ವಿಶೇಷತೆ. ನನ್ನ ಟಾಪಿಕ್ ಏನಂದ್ರೆ ಶಿಲುಬೆಯ ವಿಶೇಷತೆ. ಬರ್ಕೊಂಡು ಯಾರಾದರೂ ಮೇಲೆ ಶಿಲುಬೆಯ ವಿಶೇಷ. ಆಮೇಲೆ ಶಿಲುಬೆಯ ವಿಶೇಷ ಏನು? 1 ಕೊರಿಂಥ 1:15 ವಾಕ್ಯ. ಆ ಮಾತು ಹೇಳ್ತಾರೆ ಏನಂದ್ರೆ ಶಿಲುಬೆಯ ಮಾತು. ಶಿಲುಬೆಯ ಮಾತು, ಆ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಗುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿ ಇರುವವರು ನಮಗಾದರೂ ದೇವರ ಶಕ್ತಿಯಾಗಿದೆ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. ಹಲ್ಲೆಲೂಯಾ. ಶಿಲುಬೆಯ ಮಾತು ಹೇಗಿದೆ? ದಾರಿ ತಪ್ಪಿ ನಡೆಯುವವರಿಗೆ ಅದನ್ನು ಹುಚ್ಚು ಮಾತಾಗಿದೆ. ಆದರೆ ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೂ ಅದು ದೇವರ ಶಕ್ತಿಯಾಗಿದೆ. ಆಮೇಲೆ ಎಲ್ಲ ನಂಬ್ತೀರಾ? ದೇವರ ಶಕ್ತಿ. ಹಲ್ಲೆಲೂಯಾ. ಶಿಲುಬೆ ಅಂದ್ರೆ ನಮಗೆ ಜಯ. ಆಮೇಲೆ ಎಚ್ಚರ ಹೇಳ್ತೀರಾ? ಶಿಲುಬೆ ಅಂದ್ರೆ ನಮಗೆ ಜಯ. ಹಲ್ಲೆಲೂಯಾ. ಶಿಲುಬೆ ಬಂದು ಸೋಲಿನ ಒಂದು ಚಿಹ್ನೆ ಅಲ್ಲ. ಶಿಲುಬೆ ಅನ್ನೋದು ಗೆಲುವಿನ ಚಿಹ್ನೆ. ಆಮೇಲೆ ಹಲ್ಲೆಲೂಯಾ. ಗೆಲುವಿನ ಗುರುತು. ಯೇಸು ನಮಗಾಗಿ ಶಿಲುಬೆಯಲ್ಲಿ ಸತ್ತನು. ಆತನು ಸತ್ತು ಹಾಗೆ ಹೋಗಿಲ್ಲ, ಆತನು ಇಂದಿಗೂ ಜೀವಂತವಾಗಿದ್ದಾನೆ. ಆಮೇಲೆ ಅದಕ್ಕೆ ಪೌಲನು ಬರೆಯುವಾಗ ಕೊರಿಂಥ ಸಭೆಗೆ ಬರೆಯುವಾಗ ಬರೀತಾನೆ, ಶಿಲುಬೆಯ ಮಾತಾದುದು ಅವರು ರಕ್ಷಣೆ ಮಾರ್ಗದಲ್ಲಿ ಇಲ್ಲದವರಿಗೆ ಅದೇನಾಗಿದೆ? ಹುಚ್ಚು ಮಾತು. ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಪ್ರಿಯ ದೇವಚನರೇ, ದೇವರ ಶಿಲುಬೆ ಅನ್ನೋದು ನಮಗೆ ಶಕ್ತಿ. ಹೇಳಲು ನಮಗೆ ಶಕ್ತಿ, ನಮಗೆ ಬಲ. ಆಮೇಲೆ ಕೆಲವರಿಗೆ ಅದು ಹುಚ್ಚು ಮಾತು. ಆದ್ರೆ ನಾಶನ ಮಾರ್ಗದಲ್ಲಿ ಇರುವವರಿಗೂ ಹುಚ್ಚು ಮಾತಾಗಿದೆ. ರಕ್ಷಣೆ ಮಾರ್ಗದಲ್ಲಿ ಇರುವವರಿಗೂ ನಮಗೋ ಅದು ದೇವರ ಶಕ್ತಿಯಾಗಿದೆ. ಶಿಲುಬೆನ ನಾವು ಎಷ್ಟು ಧ್ಯಾನಿಸ್ತೀವೋ, ಶಿಲುಬೆ ಕುರಿತು ಎಷ್ಟು ನಾವು ಮಾತಾಡ್ತೀವೋ, ಶಿಲುಬೆನ ಎಷ್ಟು ನಾವು ಅರ್ಥಕೊಳ್ತೀವೋ ಅಷ್ಟು ನಮಗೆ ಬಲ ಸಿಗ್ತದೆ. ಹಲ್ಲೆಲೂಯಾ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸು ಸ್ವಾಮಿಯ ಶುಭವಾರ್ತೆ, ಆ ಶಿಲುಬೆ ವಾರ್ತೆ ನಮ್ಮನ್ನು ಕೆಳಗೆ ಹಾಕುವಂತದಲ್ಲ, ಮೇಲೆ ಕಾಣುವಂಥದ್ದು. ಆಮೇಲೆ ಹಲ್ಲೆಲೂಯಾ. ಒಬ್ಬ ಯವನಸ್ಥ ಆಗಾಗ ಸೋತು ಹೋಗ್ತಾ ಇದ್ದಾನೆ, ಆಗಾಗ ಬಲಿಗೆ ಹೋಗ್ತಾ ಇದ್ದ, ಆಗಾಗ ಕುಂದಿ ಹೋಗ್ತಾ ಇದ್ದ. ಯಾವಾಗ ಶಿಲುಬೆಯ ಮಾತು ವಿಷಯವಾಗಿ ಅದನ್ನು ಧ್ಯಾನಿಸಕ್ಕೆ, ಈ ವಾಕ್ಯವನ್ನು ಹಿಡಿದುಕೊಂಡು ಅದನ್ನು ಧ್ಯಾನಿಸಕ್ಕೆ ಪ್ರಾರಂಭಿಸಿದನೋ, ಅವನು ಎಷ್ಟು ಬಲಹೀನಾಗಿ ಸೋತು ಬಲಿಗೆ ಹೋಗಿದನೋ ಅಷ್ಟೇ ಬಲ ಹೊಂದಿಕೊಂಡ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಪೌಲ ಹೇಳ್ತಿದ್ದಾನೆ, ಶಿಲುಬೆಯ ಮಾತು ಅದು ಹೆಂಗಂದ್ರೆ ನಮಗೆ ಶಕ್ತಿ ಉಂಟು ಮಾಡುತ್ತದೆ. ಆಮೇಲೆ ನಿಮಗೆ ಹೆಂಗೆ? ನಿಮಗೆಲ್ಲ ಶಕ್ತಿ ಉಂಟು ಮಾಡ್ತದ ಅಥವಾ ಹುಚ್ಚು ಉಂಟು ಮಾಡ್ತದ? ಹಲ್ಲೆಲೂಯಾ. ನಮಗೆಲ್ಲ ಏನಾಗಿದೆ? ಶಕ್ತಿ ಉಂಟು ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಶಿಲುಬೆ ಮಾರ್ಗ ಅದು ನಮಗೆ ಶಕ್ತಿ. ಆಮೇಲೆ ಯಾಕೆ ಶಕ್ತಿ? ಅದು ನೋಡುವಾಗಲ್ಲ, ಯೇಸು ನನಗಾಗಿ ಸತ್ತಿದ್ದಾನೆ, ಯೇಸು ನನಗಾಗಿ ಜಯಿಸಿದ್ದಾನೆ, ಯೇಸು ನನಗೋಸ್ಕರ ಮತ್ತೆ ಬರಲಿಕ್ಕಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದರಿಂದ ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೂ ಅದು ಶಕ್ತಿ ಉಂಟು ಮಾಡ್ತದೆ. ಆಮೇಲೆ ಕೆಲವರು ನೋಡ್ರಿ, ಶಿಲುಬೆನ ದ್ವೇಷ ಮಾಡುವಂತವರು, ಯೇಸುವನ್ನು ದ್ವೇಷ ಮಾಡುವಂತವರು, ಶಿಲುಬೆಯ ಕುರಿತು ಆ ಪ್ರೀತಿಯನ್ನು ಅರಿಯದೇ ಇರುವವರು ಅದರ ಬಗ್ಗೆ ಗುರುಗುತ್ತಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶಗಳಲ್ಲಿ ಆಗುವಂತ ಕಾರ್ಯ ಏನಂದ್ರೆ ಶಿಲುಬೆನ ದ್ವೇಷ ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ಶಿಲುಬೆಯ ಮಾತು ರಕ್ಷಣೆ ಮಾರ್ಗದಲ್ಲಿ ಇರುವವರು ಮಾತ್ರ. ಆಮೇಲೆ ರಕ್ಷಣೆ ಮಾರ್ಗದಲ್ಲಿ ಇರುವವರಿಗೆ ಅದು ದೇವರ ಶಕ್ತಿ ಉಂಟು ಮಾಡುತ್ತದೆ. ಆಮೇಲೆ ಕೆಲವು ಕಾರ್ಯಗಳು ನಾನು ಹೇಳಿ ಮುಗಿಸ್ಲಿಕ್ಕಿದ್ದೇನೆ. ಆಮೇಲೆ ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಈ ಪೇತ್ರನ ಪಿಲಾತನ ಜೀವಿತದಲ್ಲಿ ನಾವು ನೋಡ್ತೇವೆ. ಪಿಲಾತನು ಯೇಸು ಕುರಿತು ಏನು ಮಾಡಿದನು, ಯೇಸು ಕುರಿತು ಏನು ಹೇಳಿದನು, ಯಾವ ತರ ಕಾಪಾಡಿದ್ದಾನೆ ಅಂತ ಒಂದು 4 ವಿಷಯಗಳನ್ನು ಹೇಳಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಪಕ್ಕದಲ್ಲಿ ಇರುವ ನೋಡಿ, ಹೇಳಿ ತಟ್ಟಿ ಎಚ್ಚರವಾಗಿರಿ. ಒಳ್ಳೆ ಸಂದೇಶ ಕೇಳಿದ್ದೇವೆ. ಎಚ್ಚರವಾಗಿರಿ. ಯೇಸು ಈ ಲೋಕಕ್ಕೆ ಬಂದಿದ್ದ ಉದ್ದೇಶ ಏನು? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಏನೇನು? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಪಾಪದಲ್ಲಿ ಇರುವಂತವರನ್ನ, ನರಕಕ್ಕೆ ಹೋಗುವಂತ ಜನರನ್ನ, ನರಕದ ಬಾವಿಯಲ್ಲಿ ಕಲ್ಲಲ್ಪಡುವಂತ ಜನರನ್ನ ಅವರನ್ನ ಬಿಡಿಸುವುದಕ್ಕೋಸ್ಕರ. ನಾನು ಆರಾಧನೆ ಹೇಳಿದೆ, ಮೊದಲು ಜನರು
ತಂದೆಯಿಂದ ದೂರವಾಗಿದ್ರು ಯೇಸು ಬಲಿಯಾಗಿ ಆ ರಕ್ತದಿಂದ ನಾವೇನಾದ್ವಿ ಸಮೀಪವಾದ್ವಿ. ಹಲ್ಲೆಲೂಯಾ. ಯೇಸುವಿನ ಆಮೇಲೆ ಶಿಲುಬೆಯ ಮರಣ ಮೂಲಕವಾಗಿ, ಯೇಸು ಸುರಿಸಿದ ರಕ್ತದ ಮೂಲಕವಾಗಿ, ಆತನ ಪಟ್ಟಂತ ಪಾದಿನ ನಿಮಿತ್ತವಾಗಿ, ಆತನ ಕಾರ್ಯಗಳು ಎಲ್ಲ ಆ 5 ಕಾಯಗಳು, ಆಮೇಲೆ 5 ಕಾಯಗಳು ಹೊಂದಿದಂತ ಆ ದೇವರ ನಿಮಿತ್ತವಾಗಿ ನಾವು ತಂದೆ ಬಳಿಗೆ ಬಂದಿದ್ವಿ. ಆಮೇಲೆ ಅನೇಕ ಕಾಲದಲ್ಲಿ ನಾವು ನೋಡುವುದಾದ್ರೆ ಚರ್ಚ್ ಒಳಗೆ ಯಾರು ಬರಂಗಿಲ್ಲ, ಈ ಬೈಬಲ್ ಯಾರು ಓದಂಗಿಲ್ಲ, ನಾವು ಡೈರೆಕ್ಟ್ ಆಗಿ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಂಗಿಲ್ಲ. ನಮಗೊಂದು ಯಾಚಕರು ಇರ್ತಾ ಇದ್ರು, ಆ ಯಾಚಕರು ಪ್ರಾರ್ಥನೆ ಮಾಡ್ತಾ ಇದ್ರು, ಆ ಯಾಚಕರು ಈ ಬೈಬಲ್ ಓದ್ತಾ ಇದ್ರು. ಅವ್ರ ಕೈಯಲ್ಲಿ ಈ ಏನಂತಾರೆ ಆದಿಕಂಡ, ವಿಮೋಚನ ಕಂಡ, ಯಾಚಕ ಕಂಡ, ಧರ್ಮೋಪದೇಶ ಕಂಡ, ಅರಣ್ಯ ಕಂಡ, ಇವುಗಳು ಅವ್ರ ಕೈಯಲ್ಲಿ ಇರ್ತಾ ಇತ್ತು, ಎಲ್ಲರ ಕೈಯಲ್ಲಿ ಇರ್ತಾ ಇರಲಿಲ್ಲ. ಆದ್ರೆ ಯೇಸು ಬಲಿಯಾದ ಕಾರಣ ಅನ್ಯರು, ನಾವೆಲ್ಲ ದೂರವಾದಂತ ನಮ್ಮನ್ನು, ಪಾಪಿಗಳಾದ ನಮಗೂ ಯೇಸು ಸ್ವಾಮಿ ಸಂಬಂಧ ಇಲ್ಲದಂತ ನಮ್ಮನ್ನ ದೇವರ ಶಿಲುಬೆಯ ಮೂಲಕವಾಗಿ ಒಂದು ಮಾಡಿದರು. ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಆಮೇಲೆ ಅದರ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ಈ ಪೇತ್ರನ ಜೀವಿತದಲ್ಲಿ ಪಿಲಾತನು ದೇವರ ಕುರಿತು ಹೇಳುವಂತ ಕೆಲವು ವಿಷಯಗಳನ್ನ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. ಆಮೇಲೆ ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಈಗ ಈ ಮನುಷ್ಯನ, ಯೇಸು ಸ್ವಾಮಿ ಲೋಕದಲ್ಲಿ ಹೆಂಗಿದ್ರು ಹೇಳಿದ್ರು, ಮನುಷ್ಯನಾಗಿದ್ರು. ಹೇಳಿಲ್ಲ ಬಾಯ್ತಿದೆ ಮನುಷ್ಯನ. ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಆ ಮನುಷ್ಯನಾಗಿ ಬರ್ಬೇಕು, ಯೇಸು ಸ್ವಾಮಿ ಅವ್ರ ಶಕ್ತಿ ಇದೆಯಲ್ಲ, ಅವ್ರು ಎಲ್ಲ ಮಾಡ್ಬೋದಾಗಿತ್ತಲ್ಲ, ಅವ್ರ ಮಾತಿನಲ್ಲಿ ಎಲ್ಲ ಉಂಟು ಮಾಡಿದ್ರಲ್ಲ, ಹಾಗೆ ಮಾಡ್ಕೊಳ್ಬೇಕು, ಹಾಗೆ ಅವ್ರು ಮಾಡ್ಬೋದಾಗುತ್ತಲ್ಲ ಅಂತ ಕೆಲವರು ಕೇಳ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ಪರಿಶುದ್ಧ ರಕ್ತ ಸುರಿಸಲ್ಪಡದೆ ಪಾಪದ ವಿಮೋಚನೆ ಇಲ್ಲ. ಪಾಪದಿಂದ ಬಿಡುಗಡೆ ಹೊಂದಬೇಕಾದ್ರೆ, ಶಾಪದಿಂದ ಬಿಡುಗಡೆ ಹೊಂದಬೇಕಾದ್ರೆ ಒಂದು ರಕ್ತ ಸುರಿಸಲ್ಪಡಬೇಕು. ಅದು ಎಂತ ರಕ್ತ? ಪರಿಶುದ್ಧ ರಕ್ತ. ಪರಿಶುದ್ಧ ರಕ್ತ. ಈ ಲೋಕದಲ್ಲಿ ಯಾವಾಗ ಪರಿಶುದ್ಧ ರಕ್ತ ಇದೆಯಾ, ಎಲ್ಲ ಪಾಪಿಗಳಿಂದಲೇ, ನಾನು ತಾಯಿಯ ಗರ್ಭದಿಂದ ಬರುವಾಗಲೇ ಪಾಪಿಯಾಗಿ ಬಂದೆ. ಅದರ ಅರ್ಥ ಏನು? ನಮ್ಮ ರಕ್ತದಲ್ಲೇ ಪಾಪ ಇದೆ, ನಮ್ಮ ರಕ್ತದಲ್ಲೇ ಪಾಪ ಇದೆ. ಎಲ್ಲ ಗಮನಿಸಿರಿ, ಎಲ್ಲ ಇಲ್ಲಿ ಗಮನಿಸಿ. ನಮ್ಮ ರಕ್ತದಲ್ಲೇ ಪಾಪ ಇದೆ. ಇವಾಗ ಒಂದು ಪರಿಶುದ್ಧ ರಕ್ತ ಸುರಿಸಲ್ಪಡಬೇಕು. ಅದೇ ಕಾಲದಲ್ಲಿ ನೀವು ವಿಮೋಚನ ಕಂಡ, ಯಾಚಕ ಕಂಡ ಅಥವಾ ಅರಣ್ಯ ಕಂಡ ಓದುವುದಾದ್ರೆ ಅದ್ರ ಹೇಳಲ್ಪಟ್ಟಿದ್ದು, ಯಾರಾದ್ರೂ ಒಬ್ರು ಪಾಪ ಮಾಡಿದ್ರೆ ಅವನು ಏನ್ ಮಾಡ್ಬೇಕು? ಒಂದು ಕುರಿ ತಗೋಬೇಕು. ಕುರಿ ಕರ್ಕೊಂಡ್ಬಂದು ಆ ಕುರಿಯ ಮೇಲೆ ತಲೆ ಇಟ್ಟು ತನ್ನ ಪಾಪಗಳನ್ನ ಅರಿಕೆ ಮಾಡಿ ಆ ಕುರಿನ ಆ ಯಾಚಕ ಅದನ್ನ ಬಲಿ ಮಾಡ್ಬೇಕಾಯ್ತು. ಮತ್ತೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದ? ತಿರ್ಗಾ ಅದೇ ತಪ್ಪು ಮಾಡ್ತಾ ಇದ್ದ. ಅರ್ಥಕ್ಕಿದೆಯಾ? ನಾನು ಮಾಡಿದ ತಪ್ಪು, ನಾನು ಮಾಡಿದ ಪಾಪ ಎಲ್ಲವನ್ನು ಆ ಕುರಿಯ ತಲೆ ಮೇಲೆ ಇಟ್ಟು ನಾನೆಲ್ಲ ಅರಿಕೆ ಮಾಡಬೇಕು. ಅರಿಕೆ ಮಾಡಿದ ಮೇಲೆ ಈ ಯಾಚಕ ಆ ಕುರಿನ ಬಲಿ ಕೊಡುತ್ತಾನೆ. ಮತ್ತೆ ಈ ಮನುಷ್ಯ ಆಚೆ ಹೋಗಿ ಮಾಡಬೇಕಾದ ಕೆಲಸನೇ ಮಾಡ್ತಾರೆ. ಇದೇ ತರನೇ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಜನಗಳು ಇದರ ಪಾಪದಲ್ಲಿ ಇದ್ದು ನೋಡಿದ್ರು, ಪರಿಶುದ್ಧ ರಕ್ತ ಸುರಿಸಲ್ಪಡದೆ ಪಾಪದ ವಿಮೋಚನೆ ಇಲ್ಲ. ಇವರು ಬಲಿಗೆ ಕೊಡ್ತಾ ಇದ್ದಾರೆ, ಮತ್ತೆ ತಿರ್ಗಾ ಪಾಪ ಮಾಡ್ತಾರೆ. ಆಗ ತಂದೆಯಾದ ದೇವರು ನೋಡಿ, ಬೈಬಲ್ ವಾಕ್ಯ ಯೋಹಾನ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತನ ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ, ಎಲ್ಲ ಗಮನಿಸಿರಿ, ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕು ಅಂತ ಆತನನ್ನು ಕೊಟ್ಟು. ಅದಕ್ಕೆ ಕೀರ್ತನೆ 51ನೇ ಅಧ್ಯಾಯದಲ್ಲಿ ನಾವು ಓದುವುದಾದ್ರೆ ಅಲ್ಲಿ ಹೇಳಲ್ಪಟ್ಟಿದ್ದು, ನನಗೆ ಟಗರು ಬೇಡ, ನನಗೆ ಕುರಿನ ಕೊಂಬು ಟಗರಿನ ಕೊಂಬು ನನಗೆ ಬೇಡ, ನನಗೆ ಸ್ತೋತ್ರ ಬಲಿದೆ ಸಾಕು. ಕೈ ಕಟ್ಟಿ ಇನ್ನೊಂದು ಬಲಿ ಇಲ್ಲ. ಯೇಸು ಸ್ವಾಮಿ ಪಾಪಕ್ಕಾಗಿ ಎಲ್ಲವನ್ನೂ ಏನ್ ಮಾಡ್ತಾರೆ? ಕೊಟ್ಟು ತೀರಿಸಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಕೊಟ್ಟು ಏನ್ ಮಾಡಿದ್ದಾರೆ? ತೀರಿಸಿಬಿಟ್ಟಿದ್ದಾರೆ. ಕೊಡಬೇಕಾದದ್ದು ಒಂದು ಇಲ್ಲ. ಈಗ ಈ ಪಿಲಾತನು ಆ ಯೇಸುವಿನ ಬಗ್ಗೆ ಹೇಳುವಾಗ ಹೇಳ್ತಾನೆ, ಈಗ ಈ ಮನುಷ್ಯನು ಓದಿ, ಈಗೋ ಈ ಮನುಷ್ಯ ಎಲ್ಲ ಇರಲಿ, ಈಗೋ ಈ ಮನುಷ್ಯ. ಹಲ್ಲೆಲೂಯಾ. ಯೇಸು ಈ ಲೋಕದಲ್ಲಿ ಬಂದಾಗ ಹೇಗಿದ್ರು?
ಮನುಷ್ಯನಾಗಿದ್ದನು. ಆಮೆನ್, ಹಲ್ಲೆಲೂಯಾ. ಮನುಷ್ಯನಾಗಿ ಜೀವಿಸಿದನು. ಒಂದು ದೊಡ್ಡ ಗಣ್ಯ ವ್ಯಕ್ತಿ, ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ, ಅವನು ನಡೆಯುವಾಗ ಕೂಡ ಅವನ ಇರುವೆಗೂ ದ್ರೋಹ ಮಾಡಬಾರ್ದು, ಒಂದು ಇರುವೆಯನ್ನು ಕೂಡ ನಾನು ಸಾಯಿಸಬಾರ್ದು ಅಂತ ನಡೀತಾನೆ. ಒಂದಿನ ಎಲ್ಲ ಹೋಗುವಾಗ ಇರುವೆಯನ್ನು ತುಳಿದು ಬಿಡ್ತಾನೆ. ಆ ಇರುವೆಯನ್ನು ಎತ್ತಿ ಇರುವೆಗೆ ಮುಚ್ಚಿ ಫುಫು ಅಂತಾನೆ, ಎಲ್ಲಿ ಸತ್ತೋಗ್ಬಿಡ್ತಾರೋ ಅದನ್ನ ಕಾಪಾಡಬೇಕು ಅಂತ ಏನೋ ಪ್ರಯಾಸ ಪಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತು ಇರುವೆ ಹಾಗೆ ಹಾಗೆ ಬದಲಾಡ್ಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಜ್ಞಾನ ಬಿಟ್ಟು ಇವನು ತುಂಬಾ ದುಃಖ ಆಗ್ಬೇಕು. ಅಯ್ಯೋ, ಇಷ್ಟು ದೊಡ್ಡ ಮನುಷ್ಯನಾಗಿ ಒಂದು ಇರುವೆನ ನಾನು ಒಂದು ಇರುವೆನ ಕಾಪಾಡಕ್ಕಾಗಿಲ್ವಲ್ಲ, ಒಂದು ಇರುವೆನ ಕಾಪಾಡಕ್ಕಾಗಿಲ್ಲ ಅಂತ ಯೋಚನೆ ಮಾಡಿ ಆ ಮನುಷ್ಯನಿಗೆ ಯೋಚನೆ ಬಂತು, ನಾನು ಮನುಷ್ಯನಾಗಿದ್ರೆ ಇರುವೆನ ಕಾಪಾಡಕ್ಕಾಗಲ್ಲ, ನಾನೊಂದು ಇರುವೆ ಆದರೇನೆ ಆ ಇರುವೆನ ಕಾಪಾಡಕ್ಕಾಗಲ್ಲ. ಕೈ ತಟ್ಟಿದ್ದೇವೆ. ದೇವರಾಗಿಯೂ ನಮ್ಮನ್ನ ಅಲ್ಲಿಂದ ಮಾಡಕ್ಕಾಗದೆ ಆತನು ಮನುಷ್ಯನಾಗಿ ಲೋಕಕ್ಕೆ ಇಳಿದು ಬಂದು ಆತನು ನಮಗೋಸ್ಕರ ಬಲಿಯಾದನು. ಆಮೆನ್, ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಆತನು 100ಕ್ಕೆ 100 ಮನುಷ್ಯನಾಗಿ 100ಕ್ಕೆ 100 ದೇವರಾಗಿದ್ದನು. ಆಮೆನ್. ನಮ್ಮ ಹಾಗೆ ಆತನು ಕಷ್ಟಪಟ್ಟ. ಇಬ್ರಿಯರು 2:11 ಹೇಳಿದರೆ, ಆತನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಬಾಧೆ ಪಡುವವರ ಎಲ್ಲರಿಗೂ ಆತನೇ ಮಾಡ್ತಾನಂತೆ ಸಹಾಯ ಮಾಡಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆತನೇ ಶೋಧಿಸಲ್ಪಟ್ಟನು, ಆತನೇ ಬಾಧೆಗಳನ್ನು ಅನುಭವಿಸಲು, ಆತನೇ ಕಷ್ಟಗಳನ್ನು ಅನುಭವಿಸಿದ್ದಾನೆ. ಯಾಕೋಸ್ಕರ? ಮನುಷ್ಯನಿಗೋಸ್ಕರ ಅದು ಮನುಷ್ಯನಾದನು. ಆಮೆನ್, ಹಲ್ಲೆಲೂಯಾ. ಆ ಮನುಷ್ಯನಾಗಿ ಬಂದಿಲ್ಲ, ಮನುಷ್ಯನಾಗಿ ಬಂದ. ಹಲ್ಲೆಲೂಯಾ. ದೇವರು ಮನುಷ್ಯರಾಗಿ ಬಂದಿಲ್ಲ, ಮನುಷ್ಯನಾಗಿ ಬಂದ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಈಗ ಈ ಪೇತ್ರ ಹೇಳ್ತಾನೆ, ಆ ಯೇಸುವನ್ನು ನೋಡಿ, ಈಗೋ ಈ ಮನುಷ್ಯನು, ಎಲ್ಲೆಲ್ಲ ಬಾಯ್ತದ್ದು, ಈಗೋ ಈ ಮನುಷ್ಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಪುರಾಣ ಆಗಲಿ, ಭಗವದ್ಗೀತೆ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಸತ್ಯವೇದದಾಗಲಿ, 5 ಗ್ರಂಥಗಳಲ್ಲಿ ನಾವು ನೋಡುವುದಾದ್ರೆ 5 ಗ್ರಂಥದಲ್ಲಿ ಒಂದೇ ಮಾತು ರಿಪೀಟ್ ಮಾತಾಡ್ತದೆ. ಏನಂತ? ಪಾಪದ ವಿಮೋಚನೆ ಆಗಬೇಕಾದ್ರೆ ಪರಿಶುದ್ಧ ರಕ್ತ ಸುರಿಸಲ್ಪಡಬೇಕು. ನೀವಾಗಲೂ ಭಗವದ್ಗೀತೆ ಓದಿದ್ದೀರಾ, ರಾಮಾಯಣ ಓದಿದ್ದೀರಾ, ಪುರಾಣ ಓದಿದ್ದೀರಾ? ಇದರೆಲ್ಲ ಹೇಳೋಣ ಪದೇ ಹೇಳುವಂತ ಮಾತು ಪರಿಶುದ್ಧ ರಕ್ತ ಸುರಿಸಲ್ಪಡಬೇಕು. ಆದ್ರೆ 4 ವೇದಗಳಲ್ಲಿ ಪರಿಶುದ್ಧ ರಕ್ತ ಸುರಿಸಲ್ಪಡಬೇಕು ಅಂತ ಹೇಳಿದೆ. ಆದ್ರೆ ಬೈಬಲಲ್ಲಿ ಒಂದರಲ್ಲೇ ಹೇಳ್ತದೆ, ಯೇಸು ನಮಗಾಗಿ ರಕ್ತ ಸುರಿಸಿದ. ಕೈ ತಟ್ಟಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಮೆನ್. ದೇವರು ಮಾನವನ ರೂಪ ತೆಗೆದುಕೊಂಡು ಈ ಭೂಮಿಗೆ ಬಂದನಲ್ಲ, ಅದೇ ನಿಜವಾದ ಗುಡ್ ಫ್ರೈಡೆ. ಹಲ್ಲೆಲೂಯಾ. ಆಮೆನ್. ಅದಕ್ಕೆ ಪಿಲಾತನು ಹೇಳ್ತಾ ಇದ್ದಾನೆ, ಈಗೋ ಈ ಮನುಷ್ಯನು, ಈಗೋ ಈ ಮನುಷ್ಯನು. ಹಲ್ಲೆಲೂಯಾ. 19:7-11 ನಾವು ನೋಡುವುದಾದ್ರೆ ಅಲ್ಲಿ ಆ ಮನುಷ್ಯನಂತ ಹೇಳಿದಲ್ಲ, ಆ ಮನುಷ್ಯನಲ್ಲಿ ಯಾವ ತಪ್ಪನ್ನು ಕಂಡುಹಿಡಿಯಕ್ಕಾಗಲಿಲ್ಲ. ಇವತ್ತು ನಮ್ಮನ್ನ ನಿಲ್ಲಿಸ್ಬಿಟ್ಟು ನಾನು ನಿಂತ್ಕೊಂಡು ಅಥವಾ ನೀವು ನಿಂತ್ಕೊಂಡು ನನ್ನಲ್ಲಿ ಏನು ತಪ್ಪಿಲ್ಲ ನೋಡ್ರಿ, ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಕರೆಕ್ಟ್ ಆಗಿ ಚರ್ಚೆಗೆ ಬರ್ತೀನಿ, ಯಾವ ಕೆಟ್ಟ ಮಾತು ಮಾತಾಡಲ್ಲ, ಯಾವ ತಪ್ಪು ಮಾಡ್ತಾ ಇಲ್ಲ, ಯಾವ ಪಾಪ ಮಾಡಕ್ಕ ಆಗಿಲ್ಲ ಅಂತ ಹೇಳಕ್ ಸಾಧ್ಯ ನೀವು ಕೈಯಲ್ಲಿ? ಓದಿರ ವಾಕ್ಯ ಯೋಹಾನ ಸುವಾರ್ತೆ 19:7 ಯೆಹೂದ್ಯರು ಅವನಿಗೆ ನಮಗೆ ಒಂದು ನೇಮಕ ಉಂಟು. ಕರೆಕ್ಟಾಗಿ ಓದಬೇಕು, ಇಲ್ಲಾಂದ್ರೆ ಓದ್ಬೇಕು. ಕರೆಕ್ಟಾಗಿ ಓದಬೇಕು, ಜೋರಾಗಿ ಕರೆಕ್ಟಾಗಿ ಓದಬೇಕು. ಓದಿ. ಯೆಹೂದ್ಯರು ಅವನಿಗೆ ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು, ಯಾಕೆಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಕ್ಕೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಕೇಳಿದನು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿಮಗೆ ಒಪ್ಪಿಸಿದವನೇ ಹೆಚ್ಚಿನ
ಪಾಪ ಉಂಟು ಅಂದನು. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಆ ಪಿಲಾತನ ಹೇಳ್ತಾನೆ, ನಾನು ನಿನ್ನನ್ನ ಬಿಡಿಸಕ್ಕೆ ನನ್ಗೆ ಶಕ್ತಿ ಇದೆ, ನಾನು ನಿನ್ನ ಬಿಡಿಸಕ್ಕೆ ನನ್ನಿಂದ ಸಾಧ್ಯ ಅಂದಾಗ ದೇವರು ಹೇಳ್ತಾರೆ, ನೀನು ನನ್ನನ್ನು ಬಿಡಿಸೋದಲ್ಲ, ಪರಲೋಕದಿಂದ ಕೊಡಲ್ಪಡದೆ ನೀನು ನನ್ನನ್ನ ಬಿಡಿಸಕ್ಕೆ ಆಗುವುದೇ ಇಲ್ಲ. ಯಾಕೆ? ದೇವರು ಮನುಷ್ಯನಾಗಿ ಬಂದರೂ ಕೂಡ ಅವರ ಯೋಚನೆ ಪರಲೋಕ ಕುರಿತೇ ಇತ್ತು. ಕೈ ತಟ್ಟಿ ದೇವರ ಸ್ತೋತ್ರ ಮಾಡಿ. ಅವರ ಯೋಚನೆ, ಅವರ ಭಾವನೆ, ನಡೆ, ನುಡಿ ಎಲ್ಲ ಪೂರ್ತಿ ಯೋಚನೆ ದೇವರ ಕುರಿತು, ದೇವರ ರಾಜ್ಯದ ಕುರಿತು, ದೇವರ ಚಿತ್ತದ ಕುರಿತು, ದೇವರ ಸಂಕಲ್ಪ ಕುರಿತು. ಅಲ್ಲಿ ಕೂಡ ಹೇಳ್ತಾರೆ, ನೀನನ್ನ ನನ್ನ ಬಿಡಿಸಕ ಆಗಲ್ಲ, ನನಗೆ ಪರಲೋಕದಿಂದ ಉತ್ತರ ಕೊಡಬೇಕು, ನನ್ನ ತಂದೆ ನನಗೆ ಉತ್ತರಿಸಬೇಕು. ಆಮೇಲೆ ಹಲ್ಲೆಲೂಯ. ನಾವು ದೇವರ ವಾಕ್ಯದಲ್ಲಿ ನೋಡಿದ್ರಿ, 8ನೇ ವಾಕ್ಯ ನೋಡಿದ್ರಿ. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಗೆ ಹೋಗಿ, ನೋಡಿ, ಭಯ ಹಿಡಿದವನಾಗಿ ಆತನ ಮಾತನ್ನು ಕೇಳಿ ಅವನಿಗೆ ಭಯ ಉಂಟಾಯಿತು. ಯಾಕೆ? ಈ ಮನುಷ್ಯನಾಗಿರುವಂತ ಈತನು ಅಂತ ಹೇಳಿದ್ನಲ್ಲ, ಇದು ಈ ಮನುಷ್ಯನಂತ ಆತನ ಆಡಿದ ಮಾತನ್ನು ಕೇಳಿ ಆ ಪಿಲಾತನಿಗೆ ಭಯ ಉಂಟಾಯಿತು. ಯಾಕೆ ಭಯ? 9ನೇ ವಾಕ್ಯ ಓದಿರಿ. ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಆಮೇಲೆ ನಾವು ಇಲ್ಲಿ ನೋಡ್ತೀವಿ, ಯಾಕಂದ್ರೆ ದೇವರ ಮೇಲೆ ಅನೇಕ ತಪ್ಪು ಓಡಿಸಿದ್ರು, ಅನೇಕರ ದೂರು ಹೇಳಿದ್ರು ಕೂಡ ಯಾವ ದೂರು ಅದು ಕರೆಕ್ಟ್ ಆಗಿರ್ಲಿಲ್ಲ. ಆಮೇಲೆ ತಪ್ಪುಗಳು ಓಡಿಸಿದ್ರು ಕೂಡ ತಪ್ಪು ಅವರ ಮೇಲೆ ಬಂದಿಲ್ಲ. ಯಾಕಂದ್ರೆ ಯೇಸು ಈ ಲೋಕದಲ್ಲಿ ಆತನು ಪರಿಶುದ್ಧನಾಗಿ ಜೀವಿಸಿದ. ಆಮೇಲೆ ಹಲ್ಲೆಲೂಯ. ಪರಿಶುದ್ಧನಾಗಿ ಜೀವಿಸಿದ. ಹಲ್ಲೆಲೂಯ. ಇವತ್ತು ನೀವು ನಾವು ಯೇಸು ಸ್ವಾಮಿ ಹಾಗೆ ಪರಿಶುದ್ಧವಾಗಿ ಜೀವಿಸುವಂತ ಬಾಧ್ಯತೆ ನಮ್ಮ ಮೇಲೆ ಬಂದಿದೆ. ಆಮೇಲೆ 1 ಪೇತ್ರ 1ನೇ ಅಧ್ಯಾಯ 16 ವಾಕ್ಯ ಓದುವುದಾದ್ರೆ, ನಿಮ್ಮನ್ನ ಕರೆದಾತನು ಪರಿಶುದ್ಧನು, ಆದ್ದರಿಂದ ನೀವು ಹೆಂಗಿರ್ಬೇಕು? ಪಾಪಿಗಳಾಗಿರ್ಬೇಕಾ? ಮಾಡಬಾರದು ತಪ್ಪಲ್ಲ ಮಾಡಬೇಕಂತ ಹೇಳಿಬಿಟ್ಟೆ ಇಲ್ಲ. ನಿಮ್ಮನ್ನ ಕರೆದವನು ಪರಿಶುದ್ಧನು, ಆದ ಕಾರಣ ನೀವು ಹೆಂಗಿರ್ಬೇಕು? ಪರಿಶುದ್ಧರಾಗಿರಬೇಕು. ಆಮೇಲೆ ಹಲ್ಲೆಲೂಯ. ಆತನ ಮೇಲೆ ಎಷ್ಟೋ ತಪ್ಪು ಹೊರಿಸಿದ್ರು ಕೂಡ ಆ ತಪ್ಪು ನೆಲೆಯಾಗಿ ನಿಂತಿಲ್ಲ. ಆಮೇಲೆ ಪಿಲಾತನು ಹೇಳ್ತಾನೆ, ಇವನು ಯಾವ ತಪ್ಪು ಮಾಡಲಿಲ್ಲವಲ್ಲ, ಇವನಲ್ಲಿ ಯಾವ ಪಾಪವೂ ಕಾಣಪಡಲಿಲ್ಲಲ್ಲ. ಈಗ ಈ ಮನುಷ್ಯನು ಈತನಲ್ಲಿ ಏನಿಲ್ಲ, ಯಾವ ಪಾಪನೂ ಇಲ್ವಲ್ಲ. ಆಮೇಲೆ ದಾನಿಯೇಲ ಪುಸ್ತಕದಲ್ಲಿ ನಾವು 6ನೇ ಅಧ್ಯಾಯ 5-6 ವಾಕ್ಯ ಓದುವುದಾದ್ರೆ, 4-5-6 ವಾಕ್ಯ ಓದುವುದಾದ್ರೆ, ಅಲ್ಲಿ ದಾನಿಯೇಲ ಮೇಲೆ ತಪ್ಪು ಹೊರಿಸಕ್ಕೆ ನೋಡಿದ್ರು. ಅನೇಕರು ಅಲ್ಲಿ ಬಂದ್ಬಿಟ್ಟು ದಾನಿಯೇಲ ಮೇಲೆ ಅನೇಕ ಏನ್ ತಪ್ಪು ಕಂಡಿದೆಯಾನ ಇವನಲ್ಲಿ, ಯಾರಾದ್ರೂ ಓದ್ತೀರಾ? ಏನ್ ಇವನು ಒಳಗಡೆ ತಪ್ಪು ಕಂಡಿದೆಯಾನ ನೋಡ್ರೆ, ಕೊನೆಯದಾಗಿ ಅವನ ಮೇಲೆ ತಪ್ಪು ಕಂಡಿಡಿಯಕ್ಕೆ ಆಗಿರ್ಲಿಲ್ಲ. ಓದಿ ದಾನಿಯೇಲ ಪುಸ್ತಕ 6ನೇ ಅಧ್ಯಾಯ 4-5-6. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು. ನೋಡ್ರಿ, ಅವನು ಪದೇ ಅವನ ಬಂದು ನೋಡ್ತಾ ಇದ್ದಾರೆ, ಇವನಲ್ಲಿ ಏನಾದ್ರೂ ತಪ್ಪು ಕಂಡಿದೆಯನ್ನ. ಇವಾಗ ಸೈತಾನನು ಕೂಡ ನಮ್ಮ ನೋಡ್ತಾ ಇರ್ತಾನೆ, ದೇವರ ಹತ್ರ ಹೋಗಿ ದೂರ ಹೇಳ್ತಾ ಇರ್ತಾನೆ. ನಿಮ್ಗೆ ಗೊತ್ತಾ? ಪ್ರಕಟಣೆ ಪುಸ್ತಕ ನಾವು ನೋಡ್ತೀವಿ, ನಮ್ಮ ಸಹೋದರ ಕುರಿತು ದೂರುಗಾರನು ನಾವೇನಾದ್ರು ತಪ್ಪು ಮಾಡಿದಾಗ ಅಲ್ಲಿ ಹೋಗಿ ದೂರ ಹೇಳ್ತಾ ಇರ್ತಾನೆ. ನೋಡು, ನೀವು ಹೋಗುವಂತೆ ದೀಕ್ಷಾ ಸ್ನಾನ ಎತ್ತಿದ್ದಾನಂತೆ, ಅಭಿಷೇಕ ಎಲ್ಲ ಪಡ್ಕೊಂಡಿದ್ದಾನಂತೆ, ಸೇವೆ ಎಲ್ಲ ಮಾಡ್ತಾನಂತೆ, ತಿರ್ಗಾ ಪಾಪ ಮಾಡ್ತಾರೆ. ನೋಡಿ, ಪಾಪ ಮಾಡ್ತಾನೆ, ನೋಡಿ ಆ ತರ ಮಾಡ್ತಾನೆ, ಈ ತರ ಮಾಡ್ತಾನೆ. ಎಲ್ಲೆಲ್ಲ ಬಿಟ್ಟಿದೆ ನೋಡಿದ್ದೀರಾ ಪ್ರಕಟಣೆ ಪುಸ್ತಕದಲ್ಲಿ? ದೂರುಗಾರ, ನಮ್ಮ ವಿಷಯವಾಗಿ ದೂರು ಹೇಳ್ತಾ ಇರ್ತಾನೆ. ಅದರಿಂದ ಪ್ರಿಯ ದೇವಚಂದ್ರೆ, ನಾವು ಪರಿಶುದ್ಧರಾಗಿ ಜೀವಿಸುವುದು ಬಹಳ ಮುಖ್ಯವಾಗಿದೆ.
ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿದ್ದನು, ಆದ್ರೆ ಯಾವ ತಪ್ಪು ಮಾಡಲಿಲ್ಲ, ಯಾವ ತಪ್ಪು ಕಂಡಿಡಿಯಕ್ಕಾಗಲಿಲ್ಲ. 12:10 ಪ್ರಕಟಣೆ 12:10 ನಾವು ಓದುವುದಾದ್ರೆ ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು, ಇಗೋ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರನ ಮೇಲೆ, ಹಗಲಿರುಳು ರಾತ್ರಿ ತಪ್ಪು ಮಾಡಿದ್ರು, ಹಗಲು ತಪ್ಪು ಮಾಡಿದ್ರು, ಅವನೇನ್ ಮಾಡ್ತಾನೆ ಸೈತಾನನು? ದೇವರ ಮುಂದೆ ಹೋಗ್ಬಿಟ್ಟು ನಮ್ಮ ಮೇಲೆ ದೂರ ಹೇಳ್ತಾ ಇರ್ತಾನೆ. ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ದೂರುಗಾರನು ದೊಬ್ಬಲ್ಪಟ್ಟವನು. ಹಲ್ಲೆಲೂಯಾ. ಕೈ ತಟ್ಟಿ ದೇವರ ಸ್ತೋತ್ರ. ದೊಬ್ಬಲ್ಪಟ್ಟವನಂತ ಪಾಪ ಮಾಡ್ಕೋಬೇಡಿ. ಹಲ್ಲೆಲೂಯಾ. ಯಾಕಂದ್ರೆ ದೂರುಗಾರನು ಇದ್ದಾನೆ, ಅವನ ಅಷ್ಟೇ ಇನ್ನೂ ಆಗಿಲ್ಲ, ಇದೆ. ಹಲ್ಲೆಲೂಯಾ. ಅದರಿಂದ ಪ್ರಿಯ ದೇವಚಂದರೆ, ಈಗೋ ಈ ಮನುಷ್ಯನು ಆ ಯೇಸು ಪರಿಶುದ್ಧನಾಗಿ ಜೀವಿಸಿದನು, ದಾನಿಯೇಲನು ಪರಿಶುದ್ಧನಾಗಿ ಜೀವಿಸಿದನು. ನೋಡಿ, ಅಪೊಸ್ತಲರ ಕೃತ್ಯ 16, 19, 20 ನಾವು ವಾಕ್ಯ ನೋಡುವುದಾದ್ರೆ, ಪೌಲನ ಶೀಲನ ಮೇಲೆ ತಪ್ಪು ಹೊರಿಸಕ್ಕೆ ನೋಡಿದ್ರು, ಆದ್ರೆ ಆ ತಪ್ಪು ಅವರಿಗೆ ನೆರವೇರಲಿಲ್ಲ. ಹಲ್ಲೆಲೂಯಾ. ಏನಾಯ್ತು? ಆಚೆ ಸುವಾರ್ತೆ ಸಾರ್ತಾ ಇದ್ರು. ಆ ಸುವಾರ್ತೆ ತಡೆಯಕ್ಕೆ ಒಂದು ದುರಾತ್ಮ ಒಂದು ಸ್ತ್ರೀ ಒಳಗಡೆ ಇದ್ದುಕೊಂಡು ಅವ್ರನ್ನ ಯಾವಾಗ್ಲೂ ತೊಂದರೆ ಪಡಿಸ್ತಾ ಇತ್ತು, ಅವ್ರನ್ನ ಕಾಣುತ್ತಾ ಇತ್ತು. ಆಗ ಈ ಪೌಲ ಏನ್ ಮಾಡ್ತಾನೆ, ಯೇಸುವಿನ ನಾಮದಲ್ಲಿ ಇವನನ್ನು ಬಿಟ್ಟು ಹೋಗಕ್ಕೆ ಅಪ್ಪಣೆ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಆ ಸ್ತ್ರೀಯ ಒಳಗಿರುವಂತ ದುರಾತ್ಮ ಅವನನ್ನು ಬಿಟ್ಟು ಹೋದ ನಂತರ ಆ ಯಜಮಾನನಿಗೆ ಬಿಸ್ನೆಸ್ ಆಗತ್ತಿರಲಿಲ್ಲ. ಅದುವರೆಗೂ ಕನಿ ಹೇಳ್ತಾ ಇದ್ಲು, ಅದುವರೆಗೂ ಸಂಪಾದನೆ ಮಾಡಿ ಕೊಡ್ತಾ ಇದ್ಲು. ಇವಾಗ ಸಂಪಾದನೆ ಇಲ್ಲ ಕಾರಣ ಅವನೇನ್ ಮಾಡ್ತಾನೆ, ಅಧಿಕಾರಿಗೆ ಹೋಗಿ ದೂರುಗಳು ಹೇಳ್ತಾನೆ. ದೂರ ಹೇಳಿದ ಮೇಲೆ ಇವ್ರ ಮೇಲೆ ತಪ್ಪು ಕಂಡಿಡಿಯಕ್ಕೆ ಹೋಗ್ತಾರೆ. ಯಾವ ತಪ್ಪು ಕಂಡಿಡಿಯಕ್ಕಾಗಿಲ್ಲ. ಸೆರೆಮನೆ ಒಡೆದು ಸೆರೆಮನೆಯಲ್ಲಿ ಹಾಕಿದ್ರು. ಸೆರೆಮನೆಯಲ್ಲಿ ಹಾಕಿದ್ರಿಂದ ಅವರು ಮಾತ್ರ ಇಲ್ಲ, ಅವರು ಸುತ್ತುಳಿದಂತ ಎಲ್ಲ ಜನರ ಬೇಡಿ, ಆಮೇಲೆ ಕದಗಳು, ಭೂಕಂಪ ಉಂಟಾಗಿ ಎಲ್ಲರಿಗೂ ಬಿಡುಗಡೆ. ಕೈ ಕಟ್ಟಿದೆ. ತಪ್ಪು ಕಂಡಿಗೆ ಬಂದವರು, ತಪ್ಪು ಓದಿಸಿದ ಬೇರೆಯವರು, ಅವರ ಮೂಲಕವಾಗಿ ಎಷ್ಟೋ ದೊಡ್ಡ ಕಾರ್ಯ ದೇವರು ಮಾಡಿದ್ರು. ಆಮೇಲೆ ಆ ವಾಕ್ಯ ಓದಿ ಯಾರಾದ್ರು ಅಪೊಸ್ತಲರ ಕೃತ್ಯ 14, 19, 20. ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳೆಕೊಂಡು ಹೋದರು. ಅವರನ್ನು ಅಧಿಕಾರಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಿಕೊಡದಂತ ಆಚಾರಗಳನ್ನು ಪ್ರಕಟಿಸುತ್ತಾರೆ ಎಂದರು. ಆಮೇಲೆ ಹಲ್ಲೆಲೂಯಾ. ಇವರು ಯೇಸು ಸ್ವಾಮಿ ಕುರಿತು ಸುವಾರ್ತೆ ಸಾರ್ತಾರೆ. ಆದ್ರೆ ಅವನ ಇದು 25ನೇ ವಾಕ್ಯದಲ್ಲಿ ನೋಡ್ತೇವೆ, ಅಕಸ್ಮಾತ್ತಾಗಿ ಮಧ್ಯರಾತ್ರಿಯಲ್ಲಿ ಅವರು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಸ್ತುತಿ ಪದ ಹಾಡಿದರು. ಅದನ್ನು ಲಕ್ಷ್ಯವಿಟ್ಟು ಕೇಳಿದ ಎಲ್ಲ ಜನರಿಗೂ ಏನಾಯ್ತು? ಅದರ 25ನೇ ವಾಕ್ಯ ಓದ್ರಿ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡಲಾಗಿ ದೇವರಿಗೆ ಸ್ತುತಿ ಪದ ಹಾಡಿದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳಿ ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆಯಲ್ಪಟ್ಟವು. ಎಲ್ಲರ ಬೇಡಿ, ಅವರ ಬೇಡಿ ಮಾತ್ರ ಅಲ್ಲ, ಸ್ತುತಿ ಪದ ಆಡಿದವರ ಬೇಡಿ ಮಾತ್ರ ಅಲ್ಲ, ಅಲ್ಲಿ ಇದ್ದವರ ಎಲ್ಲ ಬೇಡಿ. ಎಷ್ಟು ದೇವರ ಶಕ್ತಿ ಇದೆ ನೋಡ್ರಿ. ಎಲ್ಲಿ ಆರಾಧನೆ, ಎಲ್ಲಿ ಪ್ರಾರ್ಥನೆ, ಎಲ್ಲಿ ಸ್ತುತಿ ಇದೆಯೋ ನಮಗೂ ಮಾತ್ರ ಅಲ್ಲ, ಸುತ್ತಲೂ ಬಿಡುಗಡೆ ಆಗುತ್ತೆ. ಕೈ ತಟ್ಟಿ ನಾವು ಇಲ್ಲಿ ಕೂತ್ಕೊಂಡು ಯೇಸು ಸ್ವಾಮಿ ಹೊಡೆಯಲ್ಪಟ್ಟ ದಿನ ನಾವು ದೇವರನ್ನ ಆಮೇಲೆ ಧ್ಯಾನಿಸ್ತಾ ಇದ್ದೀವಿ, ಸ್ತುತಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ. ನಮಗೂ ಮಾತ್ರ ಅಲ್ಲ, ಸುತ್ತಲಿರುವಂತ ಗ್ರಾಮಗಳಿಗೆ ಕೈ ತಟ್ಟಿ ಹೇಳಿ, ನಮ್ಮ ಸುತ್ತಲಿರುವಂತ ಗ್ರಾಮಗಳಿಗೂ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ತಪ್ಪು ಹೊರಿಸಲು ಬಂದವರ ಮೇಲೆ ಶಿಕ್ಷೆ ಕೊಡಬೇಕು ಅಂತ ಬಂದವರ ಅಲ್ಲಿ ದೇವರೊಂದು ದೊಡ್ಡ ಕಾರ್ಯ ಮಾಡ್ತಾರೆ. ಆಮೇಲೆ ನಾವು ನೋಡುತ್ತೇವೆ, ದೇವರು ಮನುಷ್ಯನಾಗಿದ್ದನು, ಆತನಲ್ಲಿ ಯಾವ ತಪ್ಪು ಕಾಣಲಿಲ್ಲ. ಆಮೇಲೆ ದಾನಿಯೇಲನ ಮೇಲೆ ತಪ್ಪು ಹೊರಿಸಕ್ಕೆ ಬಂದ್ರು. ಅವ್ರು ಹೇಳ್ತಿದ್ರೆ, ಇವನಲ್ಲಿ ಯಾವ ತಪ್ಪು ಕಂಡಿಡಿಯಕ್ಕಾಗಲ್ಲಪ್ಪ, ಇವನಲ್ಲಿ ಯಾವ ಸುಳ್ಳು ಹೇಳ್ತಾ ಇಲ್ಲ, ಇವನು ಯಾವ ಕೆಟ್ಟ ಮಾತು ಮಾತಾಡ್ತಾ ಇಲ್ಲ, ಇವನು ಯಾರ ಹತ್ರ ಜಗಳಕ್ಕೆ ಹೋಗ್ತಾ ಇಲ್ಲ, ಏನು ಕಲ್ತಾನ ಬುದ್ಧಿನೇ ಇಲ್ಲ, ಏನೋ ಅನ್ಯಾಯ ಮಾಡೋದು ಬುದ್ಧಿನೇ ಇಲ್ಲ.
ಇವನಿಗೆ ತಪ್ಪು ಹೊರಿಸ್ಬೇಕಂದ್ರೆ ಯಾವುದು? ಅವನೇನ್ ತಪ್ಪು? ಅವನು ಮೂರಾವರ್ತಿ ದೇವರನ್ನ ಪ್ರಾರ್ಥಿಸ್ತಾರೆ, ಅದೇ ದೊಡ್ಡ ತಪ್ಪು ಆಗುತ್ತೆ ಅವನಿಗೆ. ಅಲ್ಲೇಲೂಯಾ. ಇವತ್ತು ನಮ್ಮನ್ನು ನೋಡಿ ಹೇಳ್ಬೇಕು, ಇವರಲ್ಲಿ ಏನು ತಪ್ಪಿಲ್ಲ, ಯಾವಾಗಲೂ ಚರ್ಚೆಗೆ ಹೋಗ್ತಾರೆ. ಅಲ್ಲೇಲೂಯಾ. ಕೈ ಕಟ್ಟಿ ದೇವರ ಸ್ತೋತ್ರ ಮಾಡ್ತಾರೆ, ಯಾವಾಗಲೂ ದೇವರನ್ನ ಆರಾಧಿಸ್ತಾರೆ, ಯಾವಾಗಲೂ ದೇವರ ಸ್ತುತಿ ಮಾಡ್ತಾರೆ. ಆಮೆನ್. ಅಲ್ಲೇಲೂಯಾ, ಅಲ್ಲೇಲೂಯಾ. ನೋಡಿ, ಯೋಹಾನ ಸುವಾರ್ತೆ 11, ಯೋಹಾನ ಸುವಾರ್ತೆ 11, 52 ಅಲ್ಲಿ ನೋಡುತ್ತೇವೆ. ಓದ್ರಿ ಯಾರಾದ್ರು. ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಗೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದು ಇಲ್ಲ ಎಂಬುದಾಗಿ ಹೇಳಿದನು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಜನರೆಲ್ಲರೂ ಸಾಯುವುದಕ್ಕಿಂತ ಆತನು ಒಬ್ಬನು ಸಾಯುವುದು ಒಳ್ಳೇದಲ್ವಾ? ಯಾವ್ದು ಹೋಗ್ತಾ ಇದೆಯಮ್ಮ? 50ನೇ ಭಾಷೆ. ಓಕೆ, 52 ಓದಿ. ಯೇಸು ಆ ಜನಕ್ಕೋಸ್ಕರ ಮಾತ್ರವಲ್ಲದೆ ಚದರಿರುವ ದೇವರ ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೆ ಸಹ ಸಾಯುವುದಕ್ಕಿದ್ದನು. ಆಮೇಲೆ ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರೂ ರಕ್ಷಣೆ ಹೊಂದಿಕೋಬೇಕು ಅಂತ ಆತನು ಸಾಯುವುದಕ್ಕೆ ಇದ್ದನು. ಹಲ್ಲೆಲೂಯಾ. ಒಂದನೇ ಕಾರ್ಯ ನಾನು ಹೇಳ್ತಾ ಇರೋದು ನೀವು ಬರೆದುಕೊಳ್ಳ್ರಿ. ನೋಡಿ, ಮನುಷ್ಯನಾಗಿದ್ದನು, ಆತನಲ್ಲಿ ಯಾವ ತಪ್ಪು ಕಂಡು ಹಿಡಿಯಕ್ಕೆ ಆಗಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಆತನು ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ, ಎದ್ದು ನಿಂತುಕೊಂಡು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಯಾವ ಪಾಪ ಇದ್ರೆ ನೀವು ನನ್ನ ಮುಂದೆ ಬಂದು ಹೇಳಿ. ಯಾರಾದ್ರೂ ಹೇಳಕ್ ಸಾಧ್ಯನಾ? ಅಥವಾ ನಾನು ಹೇಳಕ್ ಸಾಧ್ಯನಾ? ಅಥವಾ ನೀವ್ ಹೇಳಕ್ ಸಾಧ್ಯನಾ? ಯಾರು ನಮ್ಮಲ್ಲಿ ಎಲ್ಲಾದ್ರೂ ಚಿಕ್ಕ ಚಿಕ್ಕ ತಪ್ಪುಗಳಿದೆ, ಅವುಗಳೆಲ್ಲ ನೀಗಿಸಲ್ಪಡಬೇಕು. ಅದಕ್ಕೆ ನಾವು ಗುಡ್ ಫ್ರೈಡೆ ದಿನಗಳನ್ನ ಆಚರಿಸ್ತಾ ಇದ್ದೇವೆ, ಅದಕ್ಕೆ ಸಭೆಗೆ ಬರ್ತಾ ಇದ್ದೇವೆ, ಅದಕ್ಕೆ ಬೈಬಲ್ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೇವೆ. ನಾವು ಒಂದೇ ಸರಿ ಬದಲಾಗಿಲ್ಲ. ಯಾರು ಬದಲಾಗಿದ್ದೀರಾ? ಕೈ ತೋರಿಸಿ ನೋಡೋಣ. ಯಾರು? ಸಾರ್, ನಾನು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದ್ದೀನಿ, ಯಾವ ಕೆಟ್ಟ ಮಾತು ಬರ್ತಾ ಇಲ್ಲ, ಯಾವ ಕೆಟ್ಟ ಕಾರ್ಯನೂ ಮಾಡ್ತಾ ಇಲ್ಲ. ಆದ್ರೆ ನಾವು ದೇವರ ಸಮ್ಮುಖಕ್ಕೆ ಬರ್ತಾ ಪ್ರಾರ್ಥನೆ ಮಾಡ್ತಾ ದೇವರನ್ನ ಆರಾಧಿಸ್ತಾ ದೇವರ ಸಮ್ಮುಖದಲ್ಲಿ ಕುತ್ಕೊಳ್ತಾ ದೇವರನ್ನ ಮನೇನ್ ಮಾಡ್ತಾರೆ, ಬದಲಾಯಿಸ್ತಾ ಇರ್ತಾರೆ. ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಜೋರಾಗಿ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಎರಡನೇ ಕಾರಣ, ದೇವರು ಯಾಕೆ ಮನುಷ್ಯನಾಗಿದ್ದರು ನೋಡಿ. ಇಬ್ರಿಯರ ಪುಸ್ತಕ 2ನೇ ಅಧ್ಯಾಯ 14-15 ವಾಕ್ಯ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ನಾವು ರಕ್ತ ಮಾಂಸ ಇರುವುದರಿಂದ ದೇವರು ಕೂಡ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದರು. ಆಮೇಲೆ ನಾವು ಯಾವ ಜೀವನ ಮಾಡ್ತಾ ಇದೀವಿ? ಶರೀರ ರಕ್ತ ಅಲ್ವಾ? ದೇವರು ಕೂಡ ಈ ಲೋಕಕ್ಕೆ ಬಂದಾಗ ಆತನೇಗ ಬಂದ, ತನ್ನ ಮಕ್ಕಳು ರಕ್ತ ಮಾಂಸಧಾರಿ ಆಗಿರುವುದರಿಂದ ನಾನು ಕೂಡ ಹಾಗೆ ಇರ್ತೇನೆ. ಆಮೇಲೆ ಹಲ್ಲೆಲೂಯಾ. ಎಲ್ಲರೂ ನೋಡಿ, ನನಗೆ ಶಿಕ್ಷೆ ಬಂದ್ರೆ ಪರವಾಗಿಲ್ಲ, ನಾನ್ ಸತ್ತರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಲಿ. ಆಮೇಲೆ ಯೇಸು ಸ್ವಾಮಿ ಅದೇ ತರನೇ ನಾನು ಬಲಿಯಾದರೂ ಕೂಡ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಮಾನವನಾಗಿ ಆತನಿಗೆ ಭೂಮಿಗೆ ಬಂದನು. ಆಮೇಲೆ ಮನುಷ್ಯನಾಗಿ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಒಬ್ಬ ಕೊರತೆ ಇರುವವನು ಮೇಲೆ ಬಂದ್ರೆ ಎಷ್ಟು ಅದು ಸಂತೋಷ. ಆದ್ರೆ ಚೆನ್ನಾಗಿ ಬಾಳಿದವರು, ಚೆನ್ನಾಗಿ ಬದುಕಿದವರು ಅವ್ರ ಕೆಲ ಮಟ್ಟಕ್ಕೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಹೌದೇ ಇಲ್ವಾ? ಇವಾಗ ನಾವು ತುಂಬಾ ಕಷ್ಟದಲ್ಲಿ ಇದ್ದೀವಿ. ಇವಾಗ ಸ್ವಲ್ಪ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಕಷ್ಟಪಟ್ಟು ನಾನು ತುಂಬಾ ಹಿಂಸೆಗಳು, ಕಷ್ಟಗಳು, ಅವಮಾನ, ನಿಂದನೆಗಳೆಲ್ಲ ಅನುಭವಿಸಿ ನನ್ನ ದೇವರ ಮೇಲಿತ್ತಂತ. ನಾನು ಇವಾಗ ಕೆಳಗಡೆ ಬಿದ್ದರೂ ಇಲ್ಲ ತಿರ್ಗ ಪರಿಸ್ಥಿತಿಗೆ ಹೋದ್ರು ಏನು ತೊಂದರೆ ಇಲ್ಲ. ಆದ್ರೆ ನಾವು ಚೆನ್ನಾಗಿ ಬಾಣಿ ಐಫೈ ಜೀವಿತ ಜೀವಿಸಿ ಅರಮನೆಯಲ್ಲಿ ಇದ್ದು ಕಾರು ಒಳ್ಳೆ ಒಳ್ಳೆ ಪಾಕ್ಷದ ಕಾರಲ್ಲಿ ಜೀವನ ಮಾಡಿ ಲೋ ಲೆವೆಲ್ಗೆ ಬರೋಕ್ಕೆ ಆಗಲ್ಲ, ಬಂದರೂ ಕೂಡ ಜೀವನ ಮಾಡಕ್ಕಾಗಲ್ಲ. ಆದ್ರೆ ಯೇಸು ಸ್ವಾಮಿ ಪರಲೋಕದ ಮಹಿಮೆಯನ್ನು ತೊರೆದು ನಮ್ಮ ಮಕ್ಕಳು ಹೇಗಿದ್ದಾರೆ ಎಲ್ಲ ಗಮನಿಸಿದಿಲ್ಲ ನೋಡಿ. ಎಲ್ಲ ಇಲ್ಲಿ ಗಮನಿಸಿ. ನಾನು ನೋಡ್ಬೇಕು, ನೀವು ಬೈಬಲ್ ನೋಡ್ಬೇಕು. ನೀವು ಸ್ಟಡಿ ಮಾಡ್ಬೇಕು. ನಾನು ಹೇಳ್ತಾ ಇರೋದು ವಾಕ್ಯ ನೀವು ಬಂದು ನೀವೇನು ಹೇಳ್ಬೇಕು? ನೀವು ನಾನು ಹೇಳೋದು ಕೇಳಿದ್ರೆ ಸಾಕು, ಅದೇ ನಿಮ್ಗೆ ಬ್ಲೆಸ್ಸಿಂಗ್. ನೀವು ಅದನ್ನ ನೋಡ್ಕೊಂಡು ನಿದ್ದೆ ಮಾಡೋದು ನಮ್ಗೆ ಗೊತ್ತು. ಇಲ್ಲಿ ಗಮನಿಸಿ, ಸರಿನಾ? ಚೆನ್ನಾಗಿ ಬೈಬಲ್ ಓದೋದಾದ್ರೆ ಇವ್ ನೋಡ್ತೀರಾ, ನೋಡಿದ್ರೆ ನಿಮ್ಗೆ ಓದಕ್ಕೆ ಬರೋದು. ಸರಿನಾ? ಓಕೆ, ಎಲ್ಲ ಗಮನಿಸಿ, ಗಮನಿಸಿ. ಎಲ್ಲರಿಗೂ ಟೈರ್ಡ್ ಇರ್ತದೆ, ಎಲ್ಲರಿಗೂ ಕಷ್ಟ ಇರ್ತದೆ.
ಆದರೂ ನಾವು ದೇವರ ಸಮ್ಮುಖದಲ್ಲಿ ಕೂತು ದೇವರ ವಾಕ್ಯನ ಸ್ಪಷ್ಟವಾಗಿ ಕೇಳಬೇಕು. ಆಮೇಲೆ ಅದು ಎಷ್ಟು ನಾವು ಕೇಳ್ತೀವೋ ಅಷ್ಟು ನಮಗೆ ಅದ್ಭುತ ನಡೀತಾರೆ. ಅಲ್ಲೇಲೂಯ. ಸುಮ್ನೆ ಏನೋ ನಾವು ಬಂದು ನಿಂತ್ಕೊಂಡು ಏನೋ ಹೇಳ್ಬೇಕು ಅಂತಲ್ಲ. ಅಲ್ಲೇಲೂಯ. ಒಬ್ಬ ಮನುಷ್ಯ ನಾನು ಹೇಳಿದೆ, ಕೆಳಗಡೆಯಿಂದ ಮೇಲೆ ಬಂದವನು ಕೆಳಗಡೆ ಬಿದ್ದರೂ ಏನಿಲ್ಲ, ಅದ್ರ ಮೇಲಿನವರು ಕೆಳಗಡೆ ಬಂದ್ಬಿಟ್ರೆ ಅವರು ಜೀವನ ಮಾಡಕ್ಕಾಗಲ್ಲ. ಆದ್ರೆ ಯೇಸು ಪರಲೋಕದ ಮಹಿಮೆ ಬರೋದು ಆ ಸಿಂಹಾಸನವನ್ನು ಬಿಟ್ಟು ಎಷ್ಟೋ ದೇವದೂತರು ಕರ್ತನು ಪರಿಶುದ್ಧನು, ಸೇನೆಗಳ ಕರ್ತನು ಪರಿಶುದ್ಧನು, ಸೇನಾಧೀಶ್ವರನು ಪರಿಶುದ್ಧನಂತ ಕೂಗುವಂತ ಶಬ್ದವನ್ನು ಅದರ ಮಧ್ಯದಿಂದ ಅವನು ಇಲ್ಲಿ ಇಳಿದು ಬಂದು ಭೂಮಿಗೆ ನಮಗಾಗಿ ಕಷ್ಟಗಳನ್ನು ಅನುಭವಿಸ. ಕೈ ತಟ್ಟಿ ಯಾರೆಲ್ಲ ಕೈ ತಟ್ಟಿ ಯೇಸು ನಮಗಾಗಿ ಆತನ ಮಕ್ಕಳು ಏನಂತೆ, ಆತನ ಮಕ್ಕಳು ಮಾಂಸವು ರಕ್ತಧಾರಿ ಆದ್ದರಿಂದ ಯೇಸು ಕೂಡ ಆತನ. ಆಮೇಲೆ ಯಾಕೆ ಆತನ ಆಗಬಾರ್ದು ನೋಡಿ, ದೇವರ ವಾಕ್ಯ ಹೇಳ್ತದೆ. ಯಾರಾದ್ರೂ ಇಬ್ರಿಯರ ಪುಸ್ತಕ 10ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಯೇಸು ಈ ಲೋಕಕ್ಕೆ ಬಂದಿದ್ದ ಮನುಷ್ಯನಾಗಿ ಬಂದಂತ ಇನ್ನೊಂದು ಉದ್ದೇಶ ಏನಂದ್ರೆ ತಂದೆಯ ಚಿತ್ತ ನೆರವೇರಬೇಕು. ಏನ್ ಚಿತ್ತ ನೆರವೇರಬೇಕು ಹೇಗೆಲ್ಲ ಗಮನಿಸಿದ ಎಲ್ಲ ಏನ್ ದೇವರ ಚಿತ್ತ ನೆರವೇರುತ್ತದೆ ಹೇಳಿ ನೋಡೋಣ. ತಂದೆಯ ಚಿತ್ತ ಏನು? ಹೇಳಿ, ತಂದೆಯ ಚಿತ್ತ ಏನು? ಇಲ್ಲ, ಅಲ್ಲೇ ಹೇಳಲ್ಪಟ್ಟಿದೆ, ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಜ್ಞ ಆಗುವುದಕ್ಕೋಸ್ಕರ. ಅಲ್ಲೇಲೂಯ. ದೇವರ ಚಿತ್ತ ಏನು? ಯೆಶಾಯ 53:10 ಹೇಳ್ತದೆ, ಯೆಹೋವನು ಆತನನ್ನು ಏನ್ ಮಾಡ್ತಂತೆ? ಜಜ್ಜಿದಂತೆ. ನೋಡಿದೆ ಶುಂಠಿ ಜಜ್ಜಿದ ನೋಡ್ತೀರಾ? ಮುಂಚೆ ಮಾವಿನಕಾಯಿ ಜಜ್ಜಿಸ್ತೀರ, ಆತರ ಯೆಹೋವನು ಯೇಸು ಏನ್ ಮಾಡಿದ್ರೆ ಜಜ್ಜಿದನಂತೆ. ಓದಿರ ವಾಕ್ಯನ. ತಂದೆಯ ಚಿತ್ತ ಏನು? ಯೇಸುವನ್ನು ಬಲಿಯಾಗಿಸಬೇಕು. ಯಾಕೆ? ನಾವೆಲ್ಲ ಆಗಲೇ ನಾನು ಹೇಳಿದ ಪ್ರಕಾರ ನಾವೆಲ್ಲ ದೂರ ಇರೋದ ಕಾರಣ, ನಾವು ದೇವರಿಂದ ದೂರ ಇರೋದ ಕಾರಣ ಆತನು ಸೇತುವೆ ಆಗಬೇಕು. ಏನಕ್ಕೆ? ತಂದೆಯ ಬಲಿಗೆ ಮಕ್ಕಳು ಹೋಗುವುದಕ್ಕೋಸ್ಕರ ಯೇಸು ಸ್ವಾಮಿ ಬಲಿ ಹಾಕಬೇಕಾಗಿ. ತಂದೆಯ ಉದ್ದೇಶನೇ ಯೇಸು ಬಲಿಯಾಗಬೇಕು. ಆಮೇಲೆ ಅದಕ್ಕೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 28, 29 ವಾಕ್ಯ 27ನೇ ವಾಕ್ಯ ನಾವು ಓದುವುದಾದ್ರೆ, ಈಗೋ ಲೋಕದ ಪಾಪವನ್ನು ಹೊರುವ ಯಜ್ಞಕ್ಕೆ ಬೇಕಾದ ಕುರಿ. ಆಮೇಲೆ ಹಲ್ಲೆಲೂಯಾ. ಯೋಹಾನನು ಹೇಳ್ತಿದ್ದಾನೆ, ಯೇಸು ಸ್ವಾಮಿ ನೋಡಿ, ಲೋಕದ ಪಾಪವನ್ನು ಹೊರುವ ಯಜ್ಞ. ಹಲ್ಲೆಲೂಯಾ. ಯೇಸು ಏನು ಹುಟ್ಟಿದನು? ಬಲಿಯಾಗುವುದಕ್ಕೋಸ್ಕರ, ಸಾಯುವುದಕ್ಕೋಸ್ಕರ ಹುಟ್ಟನು. ಏನಕ್ಕೆ? ನನ್ನ ಜನರು ಪಾಪದಲ್ಲಿ ಹಾಳಾಗ್ತಾ ಇದ್ದಾರೆ, ನನ್ನ ಜನರು ನಾಶನಕ್ಕೆ ಹೋಗ್ತಾ ಇದ್ದಾರೆ, ನನ್ನ ಜನರು ನರಕಕ್ಕೆ ನೇರಾಗಿ ಹೋಗ್ತಾ ಇದ್ದಾರೆ, ನನ್ನ ಜನರು ಬೆಂಕಿಯ ಕೆರೆಗೆ ಬೀಳ್ತಾ ಇದ್ದಾರೆ. ಅವರನ್ನು ತಪ್ಪಿಸುವುದಕ್ಕೋಸ್ಕರ ಶಿಲುಬೆಗೆ ಯೇಸು ಸ್ವಾಮಿ ಹೇಳಿದ್ದಾರೆ. ಕೈ ತಟ್ಟಿ ಅಂತ ಆಮೇಲೆ ಎಷ್ಟು ದೇವರು ನಮ್ಮನ್ನ ಪ್ರೀತಿಸಿ ಈ ಲೋಕಕ್ಕೆ ಬಂದನು, ಮನುಷ್ಯನಾಗಿ ಬಂದನು, ತಪ್ಪಿಲ್ಲದವನಾಗಿದ್ದನು. ಅದು ಮಾತ್ರ ಇಲ್ಲ, ಎರಡನೇ ಕಾರ್ಯ ಮನುಷ್ಯನಾಗಿ ಯಾಕೆ ಬಂದಂದ್ರೆ ಅವರ ಮಕ್ಕಳು ಮಾಂಸಧಾರಿಗಳ ಶರೀರ ರಕ್ತಧಾರಿಗಳಾಗಿದ್ದರು. ಅಲ್ಲೇಲೂಯ. ಅದು ಮಾತ್ರ ಇಲ್ಲ, ಯಾಕೆ ಮನುಷ್ಯನಾದನು? ನಮ್ಮ ಪಾಪಗಳೆಲ್ಲ ಒಟ್ಟು ತೀರಿಸುವುದಕ್ಕೋಸ್ಕರ. ಆಮೇಲೆ ಈಗ ಒಬ್ಬ ಸೈತಾನ ಬಂದು ನಮ್ಮನ್ನ ನೋಡಿ ನೀವು ಪಾಪಿ ಅನ್ನಕ್ಕೆ ಅವನಿಗೆ ಅವಕಾಶವೇ ಇಲ್ಲ. ಯಾಕೆ? ಯೇಸು ನಮಗಾಗಿ ಬಲಿಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಒಂದು ನಿಮಿಷ ಕೈಗಳ ಮೇಲೆ ತೀರನ್ನು, ಯೇಸಪ್ಪ ನನ್ನ ಎಷ್ಟು ಪ್ರೀತಿ ಮಾಡಿದಿರಲ್ಲ, ಎಷ್ಟು ನಮ್ಮನ್ನ ಪ್ರೀತಿ ಮಾಡಿದಿರ. ಒಂದು ನಿಮಿಷ ಹಂಗೆ ಎಲ್ಲ ಕೈಗಳ ಮೇಲೆ ತೀರಿ. ಗೋರ 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 ಆಶೀರ್ವಾದ ಮರಣ ಗೋರ 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 ನನ್ನ ಹೃದಯದಿ ಗೋರ ಗೋರ ಗೋರ
ಮನಲ ಕರಗಿ ಹೋಗಿರ್ತದೆ. ನಾವೆಷ್ಟೇ ಕಠಿಣ ಇದ್ರು ಕೂಡ, ನಮ್ಗೆ ಎಷ್ಟೇ ಶೋಧನೆಗಳು ಕಾಡುಗಳಿದ್ರೆ, ಆ ಶಿಲುಬೆಯನ್ನು ಧಾರಿಸುವಾಗ ಕಣ್ಣಲ್ಲಿ ನೀರು ಬರ್ತದೆ. ಯೇಸಪ್ಪ ನನಗೋಸ್ಕರ ಅಲ್ಲೆಲ್ಲೂಯ್ಯ, ನನಗೋಸ್ಕರ ಆ ಶಿಕ್ಷೆಯನ್ನು ಅನುಭವಿಸಿದಪ್ಪ. ನಾನು ಅಷ್ಟು ಶಿಕ್ಷೆ ಅನುಭವಿಸಲ್ಲ, ಅಷ್ಟು ಶೋಧನೆ ನನಗಿಲ್ಲಪ್ಪ. ಆದ್ರೆ ನೀವೆಷ್ಟು ದೊಡ್ಡ ಶೋಧನೆಗಳನ್ನು ಅನುಭವಿಸಿದ್ದೀರಾ. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ಹೇಳಿದೆ ಎರಡು ಕಾರ್ಯ ಹೇಳಿದೆ. ಒಂದು, ದೇವರು ಮನುಷ್ಯನಾಗಿ ಬಂದನು, ಅದರಲ್ಲಿ ಅವನಲ್ಲಿ ಯಾವ ತಪ್ಪಿಲ್ಲ. ಎರಡನೇದಾಗಿ ಮನುಷ್ಯನೇ ಆಗಿ ಬಂದನು, ಅವರ ಮಕ್ಕಳು ಅವರು ಮಾಂಸ ರಕ್ತಧಾರಿಯಾದ್ರು, ಅದರಿಂದ ಬಂದನು. ಅಲ್ಲೆಲ್ಲೂಯ್ಯ. ಯಾಕೆ ಬಂದನು? ತಂದೆ ಚಿತ್ತವನ್ನು ಮಾಡಕ್ಕೆ. ಅಲ್ಲೆಲ್ಲೂಯ್ಯ. ಮುಂದೆ ನಾವು ಓದ್ತೇವೆ ರೋಮಪುರದವರ 5:15 ದೇವರು ಕೃಪೆ ನೀಡೋಕ್ಕೋಸ್ಕರನೇ ಬಂದನು. ಆಮೇಲೆ ಯೇಸುವಿನೇ ಕೃಪೆ. ಹೇಳಿದರು, ಯಾರು ಕೃಪೆ? ಯೇಸಪ್ಪನೇ ಕೃಪೆ. ಅಲ್ಲೆಲ್ಲೂಯ್ಯ. ಇದು ಕೃಪೆ 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 ಅಂತ ಆಡ್ತೀವಲ್ವಾ? ಆ ಕೃಪೆ ಅಂದ್ರೆ ಏನು? ಯೇಸಪ್ಪನೇ ಕೃಪೆ ಕಣಯ್ಯ. ಆಮೇಲೆ ಯೇಸಪ್ಪನೇ ಕೃಪೆ. ಅಲ್ಲೆಲ್ಲೂಯ್ಯ. ಅವ್ರು ಬಂದಿದೆ ಕೃಪೆ. ಅಲ್ಲೆಲ್ಲೂಯ್ಯ. ಅವರು ನಮಗೆ ರಕ್ಷಣೆ ನೀಡಿದೆ ಕೃಪೆ. ಅವರು ನಮ್ಮನ್ನ ಪ್ರೀತಿಸಿದೆ ಕೃಪೆ. ಆಮೇಲೆ ಬೈಬಲ್ ವಾಕ್ಯ ಹೇಳ್ತದೆ, ನಮ್ಮ ಪುಣ್ಯ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದಿಕೊಂಡಿಲ್ಲ, ನಾವು ಒಳ್ಳೆಯದು ಮಾಡಿದ್ರಿಂದ ರಕ್ಷಣೆ ಹೊಂದಿಕೊಂಡಿಲ್ಲ. ಯೇಸು ತನ್ನ ರಕ್ತವನ್ನು ಸುರಿಸಿದರೆ ರಕ್ಷಣೆ ಹೊಂದಿಕೊಳ್ಳಿ. ನಮ್ಮವರು ಕೈ ಕಟ್ಟಿ ಜೋರಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಓದಿ ಆ ವಾಕ್ಯ. ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಏಕೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ? ಆಮೆನ್. ಒಬ್ಬ ಮನುಷ್ಯನು ಪಾಪ ಮಾಡಿ ಸತ್ತ. ಯಾರವರು? ಆದಾಮನು. ಮೊದಲನೇ ಮನುಷ್ಯ ಪಾಪ ಮಾಡಿದ್ರಿಂದ ಅದರ ಶಾಪ, ಅದರ ಪಾಪ ನಮ್ಮ ತಲೆ ಮೇಲೆ ಬಂದ್ಬಿಡ್ತು. ನಾವೆಲ್ಲ ಯಾರು? ಪಾಪಿಗಳು. ನಾವೆಲ್ಲ ಅಶುದ್ಧ ಕಾರ್ಯಗಳು ಇದ್ದವರು, ನಾವು ಮರಣಕ್ಕೆ ಪಾತ್ರದವರು. ಬೈಬಲ್ ಹೇಳ್ತದೆ, ಪಾಪ ಮಾಡಿದವನು ಶಾಪಗ್ರಸ್ತನು ಮರಣದಲ್ಲಿ ತೂಕರಿಸಲ್ಪಡಬೇಕು. ಗಲಾತ್ಯ ಪುಸ್ತಕ 3ನೇ ಅಧ್ಯಾಯ 13-14 ವಾಕ್ಯ ನೀವು ಓದುವುದಾದ್ರೆ ಅಲ್ಲಿ ಹೇಳಲ್ಪಟ್ಟಿದೆ, ಶಾಪಗ್ರಸ್ತನಾದವನು, ಪಾಪದಲ್ಲಿ ಇದ್ದವನು, ಅವನು ಮರದಲ್ಲಿ ಏನೋ ನೇತಾಡಿಸಲ್ಪಡ್ಬೇಕಾ, ತೂಕರಿಸಲ್ಪಡ್ಬೇಕು ಅಂತ ಹೇಳಲ್ಪಟ್ಟಿದೆ. ಯಾಕೆ? ಆದಾಮನ ಪಾಪ ಮಾಡಿದ, ಆದಾಮನ ಸಂತತಿಯಿಂದ ಬಂದಂತ ನಮ್ಮೆಲ್ಲರ ಮೇಲೂ ಪಾಪ ಆಡಳಿತ ಬಂದವು. ಪಾಪ ಶಾಪಗಳು ನಮ್ಮ ಮೇಲೆ ಬಂತು. ಶಾಪದ ಕಾರ್ಯಗಳಿಂದ ರೋಗಗಳು ಬಂದವು. ರೋಗದಿಂದ ಮರಣಗಳಾದವು. ಮರಣದಿಂದ ಮನೆಯಲ್ಲಿ ಆಮೇಲೆ ಸಂತೋಷ ಕಳೆದು ಹೋದವು. ಮನುಷ್ಯನ ಜೀವನದಲ್ಲಿ ಬೇಸರ ಆಯಿತು. ಏನಕ್ಕಪ್ಪ ಈ ಜೀವನ ಬೇಕು? ಯಾಕಪ್ಪ ಈ ಲೋಕ? ಏನಕ್ಕಪ್ಪ ಕುಟುಂಬ? ಏನಕ್ಕಪ್ಪ ಮಕ್ಕಳು? ಇಂಥ ಒಂದು ಬೇಸರ ತನ್ನ ಮನುಷ್ಯನ ಒಳಗೆ ಬಂತು. ಅವುಗಳೆಲ್ಲ ಹೋಗಿಸುವುದಕ್ಕೋಸ್ಕರ ಈ ಮನುಷ್ಯನು, ಯಾವ ಮನುಷ್ಯ? ಯೇಸು ಎಂಬ ಮನುಷ್ಯ. ಬೈಬಲ್ ಹೇಳ್ತದೆ, ಆ ವಾಕ್ಯದಲ್ಲಿ ಸ್ಪಷ್ಟವಾಗಿದ್ದೇನೆ, ಈ ಒಬ್ಬ ಮನುಷ್ಯನ ಕೃಪೆ ಸಿಕ್ಕುವ ವರವು ಎಲ್ಲಾ ಮನುಷ್ಯರಿಗೆ ಹೇರಳವಾಗಿ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹೇರಳವಾಗಿ ಉಂಟು ಮಾಡುತ್ತದೆ. ಹೇರಳವಾದ ಅರ್ಥವನ್ನು ವಾಕ್ಯದಲ್ಲಿ ನೋಡುತ್ತೇವೆ. ಆಮೇಲೆ ಓದಿ ಯಾರಾದರೂ ಅದರಲ್ಲಿ 5:17 ಒಬ್ಬನು ಮಾಡಿದ ಅಪರಾಧದಿಂದ ಮರಣ ಉಂಟಾಯಿತು. ಅವನ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾಧಾರವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಒಬ್ಬ ಮನುಷ್ಯನ ಮೂಲಕವಾಗಿ ಪಾಪ ಆಡಳಿತ ಬಂದವು, ಶಾಪವು ಬಂತು, ಅನೇಕ ಕಾರ್ಯಗಳನ್ನು ಆಡಳಿತ ಮಾಡಿದವು. ಆದರೆ ಈ ಮನುಷ್ಯನು, ಈ ಯೇಸು ಎಂಬ ಮನುಷ್ಯನು ಬಂದಿದ್ದರಿಂದ ನಮಗೇನಾಯ್ತು? ನಿತ್ಯ ಜೀವ ನಮಗೆ ಉಂಟಾಯಿತು. ಏರಾಳವಾಗಿ ದೇವರ ಕೃಪೆ ನಮ್ಮಲ್ಲಿ ಹೆಚ್ಚಿದ್ರಿಂದ ನಮಗೆ ನಿತ್ಯ ಜೀವ ಬಂತು. ಆಮೇಲೆ ಹಲ್ಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೇಯ ಸುವಾರ್ತೆ 1:22, 21, 22, 23 ಆಮೇಲೆ ಓದಿಕೊಳ್ಳಿ, ಬರ್ಕೊಳ್ರಿ. ಅಲ್ಲಿ ಹೇಳಲ್ಪಟ್ಟಿದೆ, ಈತನಿಗೆ
ನೀನು ಒಬ್ಬ ಮಗನನ್ನು ಇರುವೆ, ಆ ಮಗನಿಗೆ ಯೇಸು ಅಂತ ಹೆಸರೇನು. ಆ ಯೇಸು ತನ್ನ ಜನರ ಪಾಪದಿಂದ ಅವ್ರನ್ನ ಏನ್ ಮಾಡ್ತಾನೆ, ಬಿಡಿಸುತ್ತಾನೆ. ಆಮೆನ್. ಅಲ್ಲಿ ಓದಿ ಯಾರಾದರೂ ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಎಂದು ಹೆಸರು ಇಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು. ಆಮೆನ್. ದೇವರು ಮಾತ್ರ ನಮ್ಮ ಪಾಪದಿಂದ, ಶಾಪಗಳಿಂದ, ರೋಗಗಳಿಂದ, ಬಾಧೆಗಳಿಂದ ನಮ್ಮನ್ನು ಬಿಡಿಸಕ್ಕೆ ಶಕ್ತನು. ಯಾಕಂದ್ರೆ ಬೈಬಲ್ ಹೇಳ್ತದೆ, ದುಡಿಯಿರಿ, ಅರಿದು ಹೋಗುವ ಆಹಾರಕ್ಕೂ ಸಹ ದುಡಿಯಬೇಡಿ, ನಿತ್ಯ ಆಹಾರಕ್ಕೂ ಸಹ ದುಡಿರಿ, ಈ ನಿತ್ಯ ಜೀವ ಮನುಷ್ಯ ಕುಮಾರನು ನಿಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಆಮೇಲೆ ನಾವು ಯೇಸುವನ್ನು ಬಿಟ್ರೆ ನಮ್ಗೆ ನಿತ್ಯ ಜೀವನೇ ಇಲ್ಲ. ಹಲ್ಲೆಲೂಯಾ. ಯೇಸಪ್ಪ ಹೇಳ್ತಂದ್ರೆ, ನನ್ನ ಹೊರತು ತಂದೆ ಬಳಿಗೆ ಯಾರು ಹೋಗಕ್ಕಾಗಲ್ಲ, ನನ್ನಿಂದಲೇ ನೀವು ಹೋಗ್ಬೇಕು. ಆಮೇಲೆ ನಾನೇ ಮಾರ್ಗವು ಸತ್ಯವೂ ಜೀವವಾಗಿದೆ. ದೇವರು ಹೇಳ್ತಂದ್ರೆ ಆ ಮನುಷ್ಯ ಕುಮಾರನು ಆ ನಿತ್ಯ ಜೀವನಿಗೆ ಕೊಡುತ್ತಾನೆ. ಹಲ್ಲೆಲೂಯಾ. ಎರಡನೇ ಕಾರ್ಯ ನಾವು ನೋಡ್ತೇವೆ. ಒಂದನೇ ಕಾರ್ಯ ಮನುಷ್ಯನಾಗಿ ಬಂದಂತ ವಿಷಯಗಳು. ಅದರಲ್ಲಿ ಏನಾದ್ರು ನೋಡಿ, ತಪ್ಪಿಲ್ಲದವನಾಗಿದ್ದನು, ಆತನು ಕೃಪೆಯನ್ನು ತೋರಿಸಿದನು, ದೇವರ ಚಿತ್ತವನ್ನು ಮಾಡಿದನು. ಅದು ಮಾತ್ರವಿಲ್ಲದೆ ಆತನು ಏನು ಮಾತ್ರ ಮಕ್ಕಳ ಹಾಗೆ, ಮಕ್ಕಳು ಹೇಗಿದ್ರು ಆತರ ಮಾತುಗಳನ್ನು. ಈಗ ನಾವು ಮೂರನೇ ಕಾರ್ಯ ನಾವು ನೋಡ್ಲಿಕ್ಕಿದ್ದೇವೆ. ಮೂರನೇ ಕಾರ್ಯ ಪೇತ್ರನು ಹೇಳಿದ ಪಿಲಾತನು ಹೇಳಿದ ಮಾತನ್ನೇ ಮತ್ತೆ ನಾವು ನೋಡ್ಲಿಕ್ಕಿದ್ದೇವೆ. ಯಾರು ಮತ್ತಾಯ ಸುವಾರ್ತೆ 27-24 ಯಾರು ಹೋದ್ರಿ, ಅಲ್ಲಿ ಹೇಳಲ್ಪಟ್ಟಿದೆ, ಈತನು ನೀತಿವಂತನು. ನೀರು ತಕ್ಕೊಂಡು ಜನರ ಮುಂದೆ ಕೈಕೊಳ್ಳುಕೊಂಡು, ಈ ಪುರುಷನನ್ನು ಕೊಲ್ಲಿಸಿದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಂಡಿರಿ. ನನ್ನಗಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಲಿಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದರು. ಆಮೆನ್. ಹಲ್ಲೆಲೂಯಾ. ಯಾಕೆ ಈಗ ಆಯ್ತಂದ್ರೆ, ಇದರ ಹಿನ್ನೆಲೆ ನೋಡುವುದಾದ್ರೆ, ಪಿಲಾತನ ಹೆಂಡತಿಗೆ ದೇವರು ಏನ್ ಮಾಡ್ತಾರೆ, ಒಂದು ಕನಸನ್ನು ಕೊಡ್ತಾರೆ. ಕನಸನ್ನು ಕೊಟ್ಟು, ಈತನ ಯಾರು, ಸತ್ಪುರುಷನು, ಯಾರು, ನೀತಿವಂತನು. ಹಲ್ಲೆಲೂಯಾ. ಈತನಲ್ಲಿ ತಪ್ಪು ಇಲ್ಲ. ಈತನ ಯಾವ್ಯಾವ ನೀತಿವಂತನಾಗಿ. ನಮ್ಮ ದೇವರು ಯಾರು, ನೀತಿವಂತನು. ನೀತಿವಂತನು. ಯಾಕೆ ಈ ಪಿಲಾತನ ಹಿಂಗೆ ಹೇಳ್ತಾನೆ ಅಂದ್ರೆ, ನೀತಿವಂತನಂದ್ರೆ, ಸತ್ಪುರುಷನಂತ ಯಾಕೆ ಹೇಳ್ತಾನೆ ಅಂದ್ರೆ, ಆತನು ಏನಾಗಿದ್ದಾನಂದ್ರೆ ನ್ಯಾಯ ತೀರಿಸುವಂತವನಾಗಿದ್ದ. ಬರುವುದ ಎಲ್ಲ ತೊಂದರೆಗಳಿಗೆ ನ್ಯಾಯ ತೀರಿಸುವಂತ ನ್ಯಾಯಾಧಿಪತಿ. ಅದರಿಂದ ಇವತ್ತು ಹೇಳ್ತಾರೆ, ಇವತ್ತಿನಲ್ಲಿ ಯಾವ ತಪ್ಪು ಇಲ್ಲ, ಈತನು ನಿಜವಾಗಲೂ ನೀತಿವಂತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅದೇ ಮತ್ತೆ ಸುವಾರ್ತೆ 20:19 ನೋಡಿ. ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳುಹಿಸಿದಳು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಹೆಂಡತಿ ಬಳಿ ದೇವರು ರಾತ್ರಿ ಕನಸಿನಲ್ಲಿ ಮಾತಾಡಿದ್ರು. ಆ ಹೆಂಡತಿ ಬಂದು ಹೇಳ್ತಾರೆ, ನೋಡಮ್ಮ, ಅವ್ರು ಕೊಡುವೆ, ನೀನು ಹೋಗ್ಬೇಡ, ಅದರಲ್ಲಿ ಯಾವ ಟೆನ್ಷನ್ ನೀವು ತೆಗೆದುಕೊಳ್ಳಬೇಡ, ಆ ಮನುಷ್ಯನು ಸತ್ಪುರುಷನು. ಹಲ್ಲೆಲೂಯಾ. ನೀತಿವಂತನು, ಆತನಲ್ಲಿ ಯಾವ ತಪ್ಪು ಇಲ್ಲ. ಆಮೆನ್. ಹಲ್ಲೆಲೂಯಾ. ಬೈಬಲ್ ವಾಕ್ಯದ ನೋಡ್ತೀವಿ, ಆತನು ನೀತಿವಂತನಾಗಿದ್ದನು. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ನೀತಿವಂತನಾಗಿದ್ದರಿಂದ ಯಾಕೆ ಕನಸಿನಲ್ಲಿ ಮಾತಾಡುವಂತ ದೇವರು, ಹೇಗೆ ಪಿಲಾತನ ಹೆಂಡತಿ ಕನಸಿನಲ್ಲಿ ಮಾತಾಡಿದ್ರು ನೋಡ್ರಿ. ಯಾರು ಮನಸ್ಸಲ್ಲಿ ನಾವು ಮಾತಾಡ್ಬೋದು, ಇದು ಮಾಡ್ಬೋದು, ಆಸಕ್ತಿ ಮಾಡ್ಬೋದು, ಆದ್ರೆ ಕನಸಿನಲ್ಲಿ ಹೋಗಕ್ಕಾಗಲ್ಲ. ಆದ್ರೆ ದೇವರು ಕನಸಿನಲ್ಲಿ ಕೂಡ ಬಂದು ಮಾತಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಎಂತ ಮನುಷ್ಯರಾದ್ರೂ ಕೂಡ ಅವರ ಹತ್ರ ಬಂದು ಕನಸಿನಲ್ಲಿ ಮಾತಾಡಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೇಲೆ ಆದಿಕಾಂಡ 23 ನಾವು ನೋಡ್ತೇವೆ, ಆ ಅಭಿಮೇಲಕನ ಕನಸಿನಲ್ಲಿ ಹೋಗಿ ಆ ಸಾರಾಳದಲ್ಲಿ ಮುಟ್ಟಬೇಡ ಅಂತ ಆತನ ಎಚ್ಚರಿಸುವುದನ್ನ ನಾವು ನೋಡ್ಲಿಕ್ಕಿದ್ದೇವೆ. ಆಮೇಲೆ ಆದಿಕಾಂಡ 41:1 ನೋಡ್ತೇವೆ, ಯೋಸೇಫನ ಜೀವಿತವನ್ನು ಎಚ್ಚರಿಸುವುದಕ್ಕೋಸ್ಕರ ಕನಸಿನಲ್ಲಿ ಬಂದು ರಾಜನಿಗೆ ತಿಳಿಸಿಕೊಳ್ತಾನೆ. ದಾನಿಯೇಲನ ಜೀವಿತವನ್ನು ಆಶೀರ್ವದಿಸದೆ ಕನಸಿನಲ್ಲಿ ಕಾಣಿಸಿಕೊಳ್ತಾನೆ. ಇವುಗಳೆಲ್ಲ ಏನಂದ್ರೆ ದೇವರು ಕನಸಿನಲ್ಲಿ ಮಾತಾಡುವಂತ ದೇವರು. ಆಮೆನ್. ಹಲ್ಲೆಲೂಯಾ. ದೇವರು ಸತ್ಪುರುಷನು. ಎಲ್ಲರೂ
ದೇವರು ನೀತಿವಂತನು. ಮೊದಲು ನೋಡುವೆ ಈಗೋ ಮನುಷ್ಯನು, ಎರಡನೇದು ಈತನು ತನ್ನ ಸತ್ಪುರುಷ ನೀತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ನೀತಿವಂತನಾಗಿದ್ರೆ ಬೈಬಲ್ ವಾಕ್ಯ ಹೇಳ್ತಾರೆ, ಯಾರಾದ್ರೂ ಒಬ್ಬರು ಶಾತಾಧಿಪತಿ ಹೇಳ್ತಾರೆ ಇದು ನಿಜವಾಗ್ಲೂ ದೇವ ಕುಮಾರನಾಗಿದ್ದಾನೆ. 24 ಲೂಕನ ಸುವಾರ್ತೆ 24:47 ನಾವು ಓದುವುದಾದ್ರೆ ಅಲ್ಲಿ ಹೇಳಲ್ಪಟ್ಟಿದೆ. ಮಾರ್ಕನ ಸುವಾರ್ತೆ 15:34-39ವರೆಗೂ ಇವುಗಳೆಲ್ಲ ನಾವು ನೋಡುವುದಾದ್ರೆ ಸತ್ಪುರುಷನು ಅಂದರೆ ನೀತಿವಂತನಾದ ದೇವರು. ಆಮೇಲೆ ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಈ ಜೀವನ ಇಡೀ ಲೋಕದಲ್ಲಿ ಯಾರು ನೀತಿವಂತರಲ್ಲ. ರೋಮಪುರದ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನೀತಿವಂತರು ಒಬ್ಬರು ಇಲ್ಲ, ನಂಬಿಗಸ್ತರು ಒಬ್ಬರು ಇಲ್ಲ, ಒಳ್ಳೆಯವರು ಒಬ್ಬರು ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ತಪ್ಪು ಮಾಡುವವರು, ತಪ್ಪು ದಾರಿ ನಡೆಯುವವರು. ಅವ್ರ ಗಂಟಲು ತೆರೆದ ಸಮಾಧಿ ತರ ಇದೆ, ಅವ್ರ ಬಾಯಿ ಮೇಲೆ ಮಾತ್ರ ಜೇನ್ ತರ ಇರ್ತದೆ, ನಾಲಿಗೆ ಒಳಗಡೆ ನಾಲಿಗೆ ಕೆಳಗೆ ವಿಷ ಇರ್ತದೆ, ಆಗಿನ ವಿಷ ಇರ್ತದೆ. ಅವರು ದೇವರ ಭಯ ಇಲ್ಲದವರು, ದೇವರ ಹುಡುಕದವರು, ಸಮಾಧಾನ ಮಾರ್ಗ ಅರಿಯದವರು ಅಂತ ಅನೇಕ ವಿಷಯಗಳು ಅಲ್ಲಿ ಹೇಳಲ್ಪಟ್ಟಿದೆ. ಆದ್ರೆ ಯೇಸು ಸ್ವಾಮಿ ಬಗ್ಗೆ ಹೇಳಲ್ಪಟ್ಟಿದೆ, ಆತನು ನೀತಿವಂತನು. ಆಮೇಲೆ ಹಲ್ಲೆಲೂಯಾ. ಇವೆಲ್ಲ ವಾಕ್ಯಗಳು ನಾವು ಓದಕ್ಕೆ ಸಮಯ ಇಲ್ಲ. ಆಮೇಲೆ ದೇವರ ವಾಕ್ಯ ಒಂದು ಮಾತು ಅವರ ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ಒಂದು ಮಾತು, ನೀತಿವಂತನಾದ ದೇವರು ಒಂದು ಮಾತು ಹೇಳಿದ್ರೆ ಅದ್ಭುತಗಳು ನಡೀತದೆ. ಹೇಗೆ ನೋಡ್ತೇವೆ, ಯೋಹಾನ ಸುವಾರ್ತೆ 4:15 ನೋಡುತ್ತೇವೆ. ಅಲ್ಲಿ ಹೇಳಲ್ಪಟ್ಟಿದೆ, ಆತನು ಬಂದು ಹೇಳ್ತಾ ಇದ್ದಾನೆ, ನಿನ್ನ ಗಂಡನು ಕರ್ಕೊಂಬ. ಅವ್ರು ಹೇಳ್ತಾರೆ, ನನಗೆ ಗಂಡನು ಇಲ್ಲ. ಅಮ್ಮ ನೀ ಹೇಳಿದ್ರು ಸರಿನೇ. ಏಸಪ್ಪ ಹೇಳ್ತಾರೆ ಸಮಾನಿಸಿದೆ ಬಗ್ಗೆ, ನೀ ಹೇಳಿದ್ರು ನಿಜಾನೆ, ನಿನ್ನ ಗಂಡನಿಂದ ನಿಜಾನೆ, ನಿನಗೆ 5 ಗಂಡನಿದ್ರು, ಇವಾಗ ಇರೋ ಗಂಡಗಳು ಗಂಡನಲ್ಲ ಅಂತ ದೇವರು ಹೇಳಿ ಅವಳಿಗೆ ಎಲ್ಲ ಪ್ರವಾದನೆ ಮಾತುಗಳು ಹೇಳಿದ ತಕ್ಷಣ ಅವಳ ಜೀವಿತ ಬದಲಾಯಿತು. ಆಮೇಲೆ ಅವಳು ಹೋಗಿ ಒಂದು ದೊಡ್ಡ ಸುವಾರ್ತಿಕರಾಗಿ ಆ ಪಟ್ಟಣವನ್ನು ಯೇಸು ಸ್ವಾಮಿ ಕಡೆ ತಿರುಗುವಂತೆ ಮಾಡಿದ್ರು. ಆಮೇಲೆ ಹಲ್ಲೆಲೂಯಾ. ಒಂದು ಮಾತು ಕಂಡ್ರೆ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯ 9:5 ಸೌಲ ಬೀಳ್ತಾನೆ. ಈ ಸೌಲ ಯಾರು? ಸಭೆಗಳನ್ನು ಹಿಂಸೆಪಡಿಸಿದವನು, ಸಭೆಗಳನ್ನು ಆಲ್ಪಡಿಸಿದವನು, ಸಭೆಗಳಲ್ಲಿ ಇವತ್ತು ಸ್ತ್ರೀಯರನ್ನು ಪುರುಷರನ್ನು ಒಡೆದು ಅವಮಾನಪಡಿಸಿ ನಿಂದಿಸ್ತಾ ಇದ್ದ. ಆದ್ರೆ ಇವನಿಗೆ ಒಂದು ಮಾತು ಹೇಳಿದ್ರು. ಆಮೇಲೆ ಹಲ್ಲೆಲೂಯಾ. ಒಂದು ದರ್ಶನ ಕೊಟ್ಟಿದ ತಕ್ಷಣ ಅವನ ಜೀವಿತ ಬದಲಾಯಿತು. ಲೂಕನ ಸುವಾರ್ತೆ 19:5 ನಾವು ನೋಡ್ತೀವಿ, ಜಕಾರನ ಜೀವಿತದಲ್ಲಿ ಯೇಸು ಸ್ವಾಮಿ ಹೋಗಿದ ತಕ್ಷಣ ಅವನು ಹೇಳ್ತಾನೆ, ನಾನು ಯಾರಾದ್ರೂ ಅನ್ಯಾಯವಾಗಿ ಈಸ್ಕೊಂಡಿದ್ರೆ 4 ಲಕ್ಷ ಕೊಟ್ಬಿಡ್ತೀನಿ. ಏಸಪ್ಪ ಏನು ಮಾತಾಡಿಲ್ಲ. ಜಕಾರನೇ ತಕ್ಷಣ ಇಳಿದು ಬಾ, ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೋದ್ರು, ಎಲ್ಲ ಕಂಚಿ ಕುತ್ಕೊಂಡಿದ್ದಾರೆ. ಆಗ ಹೇಳ್ತಾರೆ, ಏಸಪ್ಪ ನಾನು ಏನಾದ್ರೂ ತಪ್ಪು ಅನ್ಯಾಯವಾಗಿ ಯಾರಾದ್ರೂ ತಗೊಂಡಿದ್ರೆ ಅವುಗಳೆಲ್ಲ ಕೊಟ್ಟು ಬಿಡ್ತೇನೆ. ಹಲ್ಲೆಲೂಯಾ. ದೇವರ ಒಂದು ದೃಷ್ಟಿ, ಒಂದು ಮಾತು, ಒಂದು ಕ್ರಿಯೆ, ಒಂದು ಪ್ರವಾದನೆ ಜೀವಿತವನ್ನು ಬದಲಾಯಿಸಿದೆ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 1 ಯೋಹಾನ 2ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಪಾಪವನ್ನು ನೀಗಿಸಿ ಪರಿಶುದ್ಧಪಡಿಸುವಂತ ದೇವರು. ಯೆಶಾಯ ಗ್ರಂಥ 55:11 ಯಾರಾದ್ರು? ಯೆಶಾಯ 55:11. ಹಾಗೆಯೇ ನನ್ನ ಕೈಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ವ್ಯರ್ಥವಾಗಿ ದೇವರ ಮಾತು ಹೊರಟ ಮೇಲೆ ಅದು ವೇಸ್ಟ್ ಆಗಿ ಹಿಂದಕ್ಕೆ ಬರಲ್ಲ, ಅದು ಕಾರ್ಯರೂಪ ತರುತ್ತದೆ. ಯಾವುದಾದ್ರೂ ಒಂದು ಮಾತು ನಿಮಗೆ ಬಂದರೆ ಅದು ನೆರವೇರುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ನನ್ನ ಮಾತು ಅದು ನೆರವೇರಿಸದೆ ಹಿಂದಕ್ಕೆ ಬರುತ್ತದೆ. ಹಲ್ಲೆಲೂಯಾ. ಈಗ ಮನುಷ್ಯನಾಗಿ ಬಂದನು, ಯಾಕೆ ಬಂದನು ನೋಡಿದ್ವಿ. ಎರಡನೇದಾಗಿ ಆತನು ನೀತಿವಂತನಾಗಿ ಬಂದನು ನೋಡಿದೆ. ಹಲ್ಲೆಲೂಯಾ. ಮೂರನೇದಾಗಿ ಈಗ ನಾವು ನೋಡುವಂತ ಕಾರ್ಯ, ಆತನು ಅರಸನಾಗಿದ್ದನು. ಆಮೇಲೆ ಮನುಷ್ಯನಾಗಿದ್ದನು, ನೀತಿವಂತನಾಗಿದ್ದನು, ಈಗ ಅರಸನಾಗಿ. ಹಲ್ಲೆಲೂಯಾ. ಪಿಲಾತನು ಒಂದು ಬೋರ್ಡನ್ನು ಬರೀತಾನೆ. ಏನ್ ಬೋರ್ಡು? ಈತನು ಯೆಹೂದ್ಯರ ಅರಸನು. ಹೋದ್ರಿ ಯಾರಾದೊಬ್ರು? ಯೋಹಾನ ಸುವಾರ್ತೆ 19:14. ಉತ್ಸಾಹದ ಸೌರಣೆಯ ದಿವಸದಲ್ಲಿ ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯಾಗಿತ್ತು. ಅವನು ಯೆಹೂದ್ಯರಿಗೆ, ಇಗೋ ನಿಮ್ಮ ಅರಸನು. ಇಗೋ ನಿಮ್ಮ ಅರಸನು. ಮೊದಲು ನೋಡಿ, ಇಗೋ ಈ ಮನುಷ್ಯನು, 2 ಇಗೋ ಈ ಸತ್ಪುರುಷನು.
ಮನುಷ್ಯನು, ಮೂರನೇದಾಗಿ ಈಗೋ ನಿಮ್ಮ ಅರಸನು. ಬಂದು ಎಲ್ಲರೂ ಹೇಳ್ತಾರೆ ಇದನ್ನು ತೆಗೆದು ಬಿಡು, ಈಗ ಹಾಕ್ಬೇಡ ಅಂತ ಹೇಳಿದ ಮೇಲೆ ಪಿಲಾತನು ಹೇಳ್ತಾನೆ ಬರಿದಿದ್ದು ಅಷ್ಟೇ. ಆಮೇಲೆ ಹಲ್ಲೆಲೂಯ. ಅದನ್ನು ಬದಲಾಯಿಸಕ್ಕಾಗಲ್ಲ. ಹಲ್ಲೆಲೂಯ. ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ರಾಜನು ಮಾನವ ರೂಪ ತೆಗೆದುಕೊಂಡು ಈ ಭೂಮಿಗೆ ಬಂದನು. ಹಲ್ಲೆಲೂಯ. ಅಲ್ಲಿ ಹೇಳಲ್ಪಟ್ಟಿದೆ ಯಹೂದ್ಯರ ಅರಸನು. ಆತನು ಯಾರಂತೆ? ನಮ್ಮ ಅರಸನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಯೋಹಾನ ಸುವಾರ್ತೆ 19:2 ಓದುವುದಾದ್ರೆ ಈ ಓದಿದಾಗ ಮತ್ತು ಸಿಪಾಯಿಗಳು ಹುಲ್ಲುಕತ್ತಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಹುಲಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದರು. ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು. ನೋಡಿ, ಅಲ್ಲಿ ಕೂಡ ಪರ್ಯಾಸ ಮಾಡುವ ಕೂಡ ಹೇಳ್ತದ್ರೆ ಯೆಹೂದ್ಯರ ಅರಸನೇ ಅಂದ್ರ ಆತನನ್ನು ಮುಳ್ಕಿರೀಟ ತರಿಸಿ ಕೆಂಪು ವಾಣಿಯನ್ನು ಹಾಕಿ ಆತನನ್ನು ಪರ್ಯಾಸ ಮಾಡಿ ಆತನನ್ನು ಒದೀತಾ ಇದ್ದಾರೆ. ಯಾರು ನೀವು? ಯೆಹೂದ್ಯರ ಅರಸನೇ. ಹಲ್ಲೆಲೂಯ. ಮತ್ತಾಯ ಸುವಾರ್ತೆ 27:42 ನೋಡ್ತೀವಿ. ನೀನು ಅರಸನಾಗಿದ್ರೆ, ನೀನು ರಾಜನಾಗಿದ್ರೆ ನಿನ್ನನ್ನು ಬಿಡಿಸಿಕೋ. ಓದಿ ಯಾರಾದ್ರು? ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಅವನು ಇಸ್ರಾಯೇಲಿನ ಅರಸನಲ್ಲವೇ? ಇಸ್ರಾಯೇಲಿನ ಅರಸನಲ್ಲವೇ? ನಮ್ಮ ದೇವರು ನೋಡ್ರಿ, ಆತನು ಮನುಷ್ಯನಾಗಿದ್ದನು, ಆತನು ಸತ್ಪುರುಷನಾಗಿದ್ದನು, ಆತನು ರಾಜನಾಗಿದ್ದನು. ಹಲ್ಲೆಲೂಯ. ಆದ್ರೆ ದೇವರು ಈ ಲೋಕಕ್ಕೆ ಬಂದಿದ್ದು, ಆತನು ಶಿಲುಬೆ ಹೊತ್ತಿದ್ದು, ಆತನು ಕಲ್ವಾರಿ ಶಿಲುಬೆಯಲ್ಲಿ ಆತನು ಏಳಲ್ಪಟ್ಟಿದ್ದು, ಆತನು ಒಡೆಯಲ್ಪಟ್ಟಿದ್ದು, ಆತನು ಸತ್ತಿದ್ದು, ಅದೆಲ್ಲ 100 ಮನುಷ್ಯನಾಗಿ 100 ದೇವರಾಗಿ. ಕೈ ತಗ್ಗಿ ನಂಬುವುದು ಮಾತ್ರ. ದೇವರೇ ನಮ್ಮ ರಾಜನೇ, ಮಹಿಮೆಯ ಅರಸನೇ, ಮಹಿಮೆಯ ದೇವರೇ, ಸೈನ್ಯಗಳ ಕರ್ತನೇ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಲೂಕನ ಸುವಾರ್ತೆ 23:42-43 ಓದುವುದಾದ್ರೆ ಈ ಹೊತ್ತೇ ನನ್ನ ರಾಜ್ಯದಲ್ಲಿ ಇರ್ತೀಯ. ಎಲ್ಲಿರ್ತೀಯ? ದೇವರ ರಾಜ್ಯ ಮಾತ್ರ ಇಲ್ಲ, ಆತನಿಗೆ ಒಂದು ರಾಜ್ಯ ಇದೆ. ಹಲ್ಲೆಲೂಯ. ಅದು ಯಾವುದು? ಪರಲೋಕ ರಾಜ್ಯ. ಆ ಕಲ್ಲನ್ನು ನೋಡಿ ಹೇಳ್ತಾರೆ ಸ್ವಲ್ಪ ಈ ಹೊತ್ತೆ ಎಲ್ಲರೂ ಎಲ್ಲ ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಈ ಹೊತ್ತೆ ನಮ್ಮ ಸತ್ತೋದ್ರು ಕೂಡ ಪರಲೋಕ ಹೋಗ್ತೀವಿ. ಹೇಳಿ, ಈ ಹೊತ್ತೆ ನನ್ನ ಪರದೇಶಿಯಲ್ಲಿ ಇರ್ತೀಯ, ನನ್ನ ಸಂಘದ ಇರ್ತೀಯ. ಹಲ್ಲೆಲೂಯ. ನನ್ನ ಸಂಘ ಏನಾಗಿರ್ತೀಯ? ಇರ್ತೀಯ. ಓದಿ ವಾಕ್ಯನ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಆಮೇಲೆ ರೋಮಪುರದವರು 14:11 ವಾಕ್ಯ ಹೇಳ್ತದೆ, ಎಲ್ಲರೂ ಆತನಿಗೆ ಅಡ್ಡ ಬಿದ್ದರು. ಯಾಕೆ ಅಡ್ಡ ಬಿದ್ದರು? ಯಾರು ಅಡ್ಡ ಬೀಳ್ತಾರೆ ಹೇಳಿ? ಇವಾಗ ಒಂದು ರಾಜ್ಯ, ಒಂದು ದೇಶದ ರಾಜ್ಯ ಬಂದ್ರೆ ಏನ್ ಮಾಡ್ತಾರೆ? ಎಲ್ಲ ಮಾನವರು, ಎಲ್ಲ ಮಾನವೀರು, ಎಲ್ಲ ಮನುಷ್ಯರು, ಎಲ್ಲ ಕುಲ ಭಾಷೆದವರು ಏನ್ ಮಾಡ್ಬೇಕು? ಅವ್ರ ಮುಂದೆ ತಲೆ ಮೇಲೆ ಬೇಕಬೇಕು. ರೋಮಪುರದ 4:14-11 ಹೇಳ್ತದೆ, ಎಲ್ಲರೂ ನನಗೆ ಅಡ್ಡ ಬಿದ್ದರು. ಕೈ ಕಟ್ಟಿ ದೇವರಿಗೆ ಜೋರಾಗಿ ಆತನಿಗೆ ಅಡ್ಡ ಬೀಳುವಂತೆ ಮಾಡುತ್ತಾರೆ. ಸರ್ವಶಕ್ತನಾದ ದೇವರು ಮುಂದೆ ಎಲ್ಲ ಮನಸ್ಸಾಲನ್ನು ಮರೆಸುತ್ತಾರೆ, ಎಲ್ಲ ನಾಲಿಗೆ ಅದಕ್ಕೆ ಮಾಡುತ್ತಾರೆ. ಇವತ್ತ ನಾಳೆ ದೇವರ ಮುಂದೆ ಅಡ್ಡ ಬೀಳಬೇಕಾಗುತ್ತೆ. ಕರ್ನಾಟಕ ಜನ, ಭಾರತ ದೇಶದ ಜನ ಯೇಸು ರಾಜನ ಮುಂದೆ ಅಡ್ಡ ಬೀಳುವಂತ ದಿನಗಳು ಬಂದಿದೆ. ಆಮೆನ್. ಹಲ್ಲೆಲೂಯ. ಸಭೆಗಳನ್ನ ತಿರಸ್ಕರಿಸಿ, ದೇವರ ಜನರನ್ನ ಹಿಂಸೆಪಡಿಸಿ, ಸೇವಕರನ್ನ ಹೊಡೆದು, ಸೇವಕರನ್ನ ಅವಮಾನಪಡಿಸಿ, ಸೇವಕರಿಗೆ ಬಾಧೆಯನ್ನು ಉಂಟು ಮಾಡುವಂತ ಜನರು ಒಂದು ದಿನ ನನ್ನ ರಾಜ್ಯದ ಮುಂದೆ ಮೊಣಕಾಲು ಊರಿ ಆತನು ಆರಿಕೆ ಮಾಡಬೇಕಾದ ಸಮಯ ಬರುತ್ತದೆ. ಆಮೆನ್. ಹಲ್ಲೆಲೂಯ. ಫಿಲಿಪ್ಪರ 5ನೇ ಅಧ್ಯಾಯ 8-11 ನಾವು ಓದುವುದಾದ್ರೆ ಅಲ್ಲಿ ಅದೇ ಮಾತು ಹೇಳಲ್ಪಟ್ಟಿದೆ. ಯೇಸು ಮರಣವರೆಗೂ ತಗ್ಗಿಸಿಕೊಂಡಿದ್ದರಿಂದ ತಂದೆಯಾದ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ಹೆಚ್ಚಿಸಿದರು, ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದರು. ಓದಿ ಯಾರಾದರೂ ಬೇಕು? ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣುವುದರಿಂದ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆ ಮರಣ ಆದರೂ ಒಂದು ವಸ್ತು ವಿಧೇಯನಾದನು. ಈ ಕಾರಣದಿಂದಲೇ ದೇವರು ಆತನನ್ನು ಏರಿಸಿ ಎಲ್ಲಾ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಆದ್ದರಿಂದ
ಹೊಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯ ದೇವರಿಗೆ ಘನವನ್ನು ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ರಾಜ್ಯಾಧಿ ರಾಜನ ಸಂತಾನ ಕರ್ತನು ಈಗೋ ನಿಮ್ಮ ಅರಸನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ರಾಜಾಧಿ ರಾಜ ಹೇಳ್ತಾರೆ, ನಮ್ಮ ರಾಜ, ನಮ್ಮ ದೇವಾದಿ ದೇವರು. ಆಮೆನ್. ಕರ್ತಾಧಿಕಾರರು. ಹಲ್ಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ ಲೂಕನ ಸುವಾರ್ತೆ 23:50-51 ಹೇಳ್ತಾರೆ. ಓದಿರಿ ಯಾರಾದರೂ? ಹರಿಮತಾಯವೆಂಬ ಯೆಹೂದ್ಯರ ಒಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಯೋಸೇಫನು. ಅವನು ಇಡೀ ಸಭೆಯವನು, ಉತ್ತಮನು, ಸತ್ಪುರುಷನು, ದೇವರ ರಾಜ್ಯವನ್ನು ಎದುರು ನೋಡ್ತಾ ಇದ್ದ. ಆಮೇಲೆ ಒಬ್ಬ ಕಲ್ಲರು ಹೇಳ್ತಾರೆ, ಸ್ವಾಮಿ ನನ್ನ ಪಾಪ ಶ್ರಮಿಸಪ್ಪ, ನೀನು ನಿಮ್ಮ ರಾಜ್ಯದಲ್ಲಿ ಹೋಗುವಾಗ ನಾನು ನೆನೆಸ್ಕೋ ಅಂತ ಅವನಿಗೂ ಹೇಳ್ತಾರೆ, ನನ್ನ ರಾಜ್ಯದಲ್ಲಿ ಇರುವೆ ಅಂತ. ಇವನು ದೇವರ ರಾಜ್ಯವನ್ನು ಎದುರು ನೋಡಿದ. ದೇವರು ಇವನ ರಾಜ್ಯವನ್ನು ನೋಡುವಂತೆ ಸಹಾಯ ಮಾಡ. ಆಮೇಲೆ ಹಲ್ಲೆಲೂಯಾ. ಒಂದು ಮನುಷ್ಯನಾಗಿ ಬಂದನು, 2 ಆತನು ನೀತಿವಂತನಾಗಿ ಬಂದನು. ಹಲ್ಲೆಲೂಯಾ. 3 ಆತನ ಅರಸನಾಗಿದ್ದನು. ಹಲ್ಲೆಲೂಯಾ. 4ನೇದಾಗಿ ನಾನು ಹೇಳಿ ಮುಗಿಸ್ತೇನೆ, ಇದು ನಿಕೋದೇಮನ ಕುರಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 3 ಕಾರ್ಯ ನಾವು ನೋಡಿದ್ದು ಬಂದು ಆಮೇಲೆ ಪಿಲಾತನ ಕುರಿತಾಗಿ ನೋಡಿದ್ರು. ಈಗ ನಿಕೋದೇಮನು. ಯಾರಾದ್ರೂ ತೆಗೆದವರು ಓದಿ ಯೋಹಾನ ಸುವಾರ್ತೆ 19:39-40 ನಿಕೋದೇಮನ ಬಗ್ಗೆ ಹೇಳಲ್ಪಟ್ಟಿದೆ. ಯಾರಾದ್ರೂ ಓದ್ರಿ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕೊಂಡು ಅಲ್ಲಿಗೆ ಬಂದನು. ಅವನು ಯೇಸುವಿನ ದೇಹವನ್ನು ತಕೊಂಡು ಯೆಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರುಕಟ್ಟೆಯಲ್ಲಿ ಸುತ್ತಿದ್ದರು. ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು. ಅದರಲ್ಲಿ ಅದುವರೆಗೆ ಯಾರನ್ನು ಇಟ್ಟಿದ್ದಿಲ್ಲ. ನೋಡ್ರಿ, ಒಂದು ಹೊಸ ಸಮಾಧಿ. ಹಲ್ಲೆಲೂಯಾ. ಹೊಸ ಸಮಾಧಿಯನ್ನು ದೇವರು ಕೊಟ್ಟು, ದೇವರು ಏನ್ ಮಾಡಿದ್ರು, ಮತ್ತೆ ಅವನಿಗೆ ಕೊಟ್ಟು ಹೋಗ್ಬೋದು. ಹಲ್ಲೆಲೂಯಾ. ಆಮೇಲೆ ಈ ನಿಕೋದೇಮನು 3ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ 3:6 ನೋಡುವುದಾದ್ರೆ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ. ಬಂದಾಗ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ, ಒಬ್ಬನು ಎಲ್ಲ ಗಮನಿಸಿರ್ತೀವಿ, ಇಲ್ಲಿ ನೋಡ್ಬೇಕು, ನನ್ ನೋಡಿ, ನೀವು ಬೈಬಲ್ ನೋಡ್ಬೇಡ್ರಿ, ಮತ್ತೆ ಹೇಳ್ತಾರೆ, ನನ್ ನೋಡ್ಬೇಕು. ನೀವು ಬೈಬಲ್ ನೋಡೋದು ನಮ್ಗೆ ಗೊತ್ತು, ನೀನ್ ಇಲ್ಲಿ ನೋಡಿ, ನನ್ಗೆ ಗೊತ್ತು ನೀವು ಬೈಬಲ್ ಹೆಂಗ್ ನೋಡ್ತಾ ಇದ್ದೀರಾ. ಸರಿನಾ? ಇಲ್ಲಿ ಗಮನಿಸಿ, ಇಲ್ಲಿ ವಾಕ್ಯ ಹಾಕಿರೋದು ನಿಮ್ಗೋಸ್ಕರ, ಅದು ಆಫ್ ಮಾಡಿಕ್ಕಿದ್ದಾರೆ, ನೀವೆಲ್ಲ ನಿದ್ದೆ ಮಾಡ್ತಾರೆ. ಈ ವಾಕ್ಯ ಹೇಳ್ತದೆ, ನಿಕೋದೇಮನು ಯೋಹಾನ ಸುವಾರ್ತೆ 3:6 ನೋಡುವುದಾದ್ರೆ ನಿಕೋದೇಮನು ಬಂದು ಹೇಳ್ತಾನೆ, ಯೇಸು ಸ್ವಾಮಿ ಹತ್ರ ಕೇಳ್ತಾನೆ, ಹೇಗೆ ನಿತ್ಯ ಜೀವ ಪಡ್ಕೊಳ್ಳೋದು, ಹೇಗಿರೋದು ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನೋಡಪ್ಪ, ಒಬ್ಬ ನೀರಿನಲ್ಲೂ ಆತ್ಮನಲ್ಲೂ ಅಥವಾ ಸ್ನಾನ ಮಾಡದೆ ಅವನು ಪರಲೋಕ ರಾಜ್ಯವನ್ನು ಕಾಣಲಾರನು, ಸೇರಲಾರನು ಅಂತ ಹೇಳ್ತಾರೆ. ಆಮೇಲೆ ಆತನು ಏನ್ ಮಾಡ್ತಾನೆ, ಈ ನಿಕೋದೇಮನು ಯೇಸುಗೋಸ್ಕರ ಒಂದು ಹೊಸ ಸಮಾಧಿಯನ್ನು ಸಿದ್ಧಪಡಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಯೇಸುವಿಗೋಸ್ಕರ ನಮ್ಮ ಹೇಗೆ ಆತನ ಸಮಾಧಿಯನ್ನು ದೇವರು ಕೊಟ್ಟನೋ ಅದೇ ತರ ನಮ್ಮನ್ನು ಕೂಡ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಬಿಡೋಣ. ಹಲ್ಲೆಲೂಯಾ. ಇವತ್ತು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟಾನ. ದೇವರು ನಮ್ಮಲ್ಲಿ ಕಾರ್ಯ ಮಾಡಲು, ದೇವರು ನಮ್ಮಲ್ಲಿ ಕೆಲಸ ಮಾಡಲು, ದೇವರು ನಮ್ಮನ್ನು ರೂಪಿಸಲು. ಕಳೆದ ಉಪವಾಸ ದಿನಗಳಲ್ಲಿ ನಾನು ಹೇಳಿದೆ, ದೇವರು ಏನ್ ಮಾಡ್ತಾರೆ, ಹೊಡೆಯುತ್ತಾರೆ. ಕೆಲವರು ಹೊಡೆಯುತ್ತಾರೆ, ಯಾರನ್ನ ಪ್ರೀತಿಸ್ತಾರೋ ಅವ್ರನ್ನ ಹೊಡೆದು ಅವ್ರನ್ನ ಏನ್ ಮಾಡ್ತಾರೆ, ಹೊರತು ತಮಗೆ ಬಿಡಲ್ಲ. ಅದಕ್ಕೆ ಯೋಗನ ಪುಸ್ತಕ ಹೇಳ್ತದೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಗಾಯಪಡಿಸಿ ಗಾಯ ಕಟ್ಟುತ್ತಾನೆ, ಹೊಡೆಯುವ ಕೈಯೇ ವಾಸಿ ಮಾಡುತ್ತಾನೆ. ಆಮೇಲೆ ಅದನ್ನು ಹೊಡಿತಾನೆ, ಅದನ್ನು ರೂಪಿಸ್ತಾನೆ. ಹಲ್ಲೆಲೂಯಾ. ಹೊಡೆದು ರೂಪಿಸ್ತಾನೆ. ಯಾಕೆ? ನಮ್ಮನ್ನು ಒಪ್ಪಿಸಿಕೊಳ್ಳುವುದಾದ. ಇವತ್ತು ದೇವರಿಗೆ ನೀವು ಒಪ್ಪಿಸಿಕೊಡ್ತೀರಾ? ಈ ಗುಡ್ ಫ್ರೈಡೆ ದಿನ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಕೊಡ್ರಿ. ಪಾಪದಲ್ಲಿ ಇರುವುದಾದರೆ ಪಾಪವನ್ನು ಬಿಟ್ಬಿಡ್ರಿ. ನೀತಿವಂತನಾದ ದೇವರು, ಪರಿಶುದ್ಧನಾದ ದೇವರು, ಈ ಪರಿಶುದ್ಧ ದೇವರ ಹತ್ರ ಪಾಪ ಮಾಡುವುದಾದರೆ ಆಗಲ್ಲ. ಹಲ್ಲೆಲೂಯಾ. ಕೆಲವು ಬರೀ ಬೈಬಲ್ ಹೇಳ್ತಾರೆ, ಜ್ಞಾನತೆಗಳು ಬರೀ ತಿನ್ನೋದು ಕೂಡ ಪಾಪ ಅಂತ. ಹೆಚ್ಚು ತಿನ್ನೋದು, ಹೆಚ್ಚು ಮಲಗೋದು, ಇವೆಲ್ಲ ದೇವರಿಗೆ ವಿರೋಧವಾದ ಪಾಪಗಳು. ಎಷ್ಟು ಮಲಗಬೇಕು ಅಷ್ಟೇ, ಎಷ್ಟು ತಿನ್ಬೇಕು ಅಷ್ಟೇ.
ಕೆಲವರು ತಿಂದು 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 ನಿದ್ದೆ ಬರ್ತಿದೆ, ಇನ್ನೇನ್ ಬರ್ತದೆ ಅಲ್ವಾ? ಸ್ವಲ್ಪ ಹೊಟ್ಟೆ ಖಾಲಿ ಆಗಿದ್ರೆ ನಿದ್ದೆ ಬರಲ್ಲ. ಹೊಟ್ಟೆ ಊಟ ಕರೆಕ್ಟಾಗಿ ಹಾಕ್ಬೇಕು, ನಿದ್ದೆ ಅದು ಹೆಂಗ್ ಬಂದ್ಬಿಡ್ತದೆ ನೋಡೋಣ. ರಾತ್ರಿ ಮನೆಯಲ್ಲಿ ಊಟ ಕೊಟ್ಬೇಡ್ರಿ, ಅದು ನಿದ್ದೆ ಮಾಡ್ತಾನೆ ನೋಡೋಣ. ಸ್ವಲ್ಪ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು, ದೇವರಿಗೆ ನಮ್ಮನ್ನು ಸಮರ್ಪಿಸಬೇಕು, ದೇವರಿಗೆ ಅರ್ಪಿಸಿ ಆಗ ದೇವರು ನಮ್ಮನ್ನು ರೂಪಿಸಕ್ಕಾಗತ್ತೆ. ಈ ನಿಕೋದೇಮನೆಂಬ ಒಬ್ಬ ಮನುಷ್ಯನು ದೇವರಿಗೋಸ್ಕರ ಆಲಯವನ್ನು ಸಿದ್ಧಪಡಿಸಿಕ್ಕಿದಾಗ ನಾವು ನಮ್ಮ ಹೃದಯವನ್ನು ದೇವರಿಗಾಗಿ ಸಿದ್ಧಪಡಿಸಿ ಸಮರ್ಪಿಸೋಣ. ಒಂದು ಮನುಷ್ಯನಾಗಿ ನೇಮಿಸಲ್ಪಟ್ಟನು, ಎರಡು ನೀತಿವಂತನಾಗಿ ನೇಮಿಸಲ್ಪಟ್ಟನು, ಮೂರನೇದಾಗಿ ಅರಸನಾಗಿ ನೇಮಿಸಲ್ಪಟ್ಟನು, ನಾಲ್ಕನೇದಾಗಿ ನಂಬಿಗಸ್ತನಾದ ದೇವರಾಗಿ ನೇಮಿಸಲ್ಪಟ್ಟನು. ಕೊಟ್ಟವರಿಗೆ ಮತ್ತೆ ಕೊಡುವಂತ ದೇವರು. ಆಮೇಲೆ ಎಂದಿಗೂ ಅವರನ್ನು ಕೈ ಬಿಡಲ್ಲ. ನಾವು ಕೊಡುವಂತ ಆರಾಧನೆ, ಪ್ರಾರ್ಥನೆ, ಕಾಣಿಕೆ, ದಸಂಭಾಗ ಎಲ್ಲ ಕೊಡ್ತಾರೆ. ಬೈಬಲ್ ಹೇಳ್ತದೆ ಜ್ಞಾನತಿಗಳೇ ಅದನ್ನು ಸಾಲಗಾರನಲ್ಲ. ಆಮೇಲೆ ಅಲ್ಲೇಲಿ ನೀವು ಇವತ್ತು ಕುರ್ಚಿ ಇಲ್ಲಿ ಕುತ್ಕೊಂತೀರಲ್ಲ, ಅದಕ್ಕೂ ದೇವರು ಆಶೀರ್ವಾದ ಕೊಡ್ತಾರೆ. ಏನ್ ಆಶೀರ್ವಾದ? ಅವರು ಸಾಲಗಾರರಲ್ಲ. ನೀನು ಕುತ್ಕೋ, ಆರಾಮ ಕುತ್ಕೊಂಡು ನಾವಂದ್ರೆ ಏನ್ ಮಾಡ್ತೀವಿ? ಬಂದಮ್ಮ ಹೋಗಮ್ಮ ಅಂತ ಹೇಳ್ತೀವಿ. ಆದ್ರೆ ಯೇಸು ಸ್ವಾಮಿ ಹಂಗೆ ಅಲ್ಲ. ಬೈಬಲ್ ಹೇಳ್ತಾರೆ, ನನ್ನ ಸನ್ನಿಧಾನಕ್ಕೆ ಬರುವುದನ್ನ ಒಬ್ಬರು ನಾ ಕೈ ಬಿಡಲ್ಲ. ಆಮೇಲೆ ಹಲ್ಲೆಲೂಯಾ. ಅವೆಲ್ಲ ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸ. ದೇವರು ಯಾಕೆ ಈ ಲೋಕಕ್ಕೆ ಬಂದರು, ಆತನ ಶಿಲುಬೆ ಯಾಕೆ ಏರಬೇಕಾಯಿತು, ಅನೇಕ ಕಾರ್ಯಗಳು ನಾವು ಕಂಡರು. ಹಲ್ಲೆಲೂಯಾ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲ್ಪಟ್ಟರು. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಿ. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ. ಎಲ್ಲ ಪ್ರಾರ್ಥನೆ ಮಾಡ. ಹಲ್ಲೆಲೂಯಾ.